ಈ ದಿನ ಬ್ಯಾಚುಲರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡರ್ಸ್ಟ್ಯಾಂಡಿಂಗ್ ಪಬ್ಲಿಕ್ ಪಾಲಿಸಿ ಬ್ಲಾಕ್ 4 ಯೂನಿಟ್ 13 ನೇಚರ್ ಆಫ್ ಪಾಲಿಸಿ ಅನಾಲಿಸಿಸ್ ಬಗ್ಗೆ ತಿಳಿಯಲಿದ್ದೇವೆ. ಇದರ ಸ್ಟ್ರಕ್ಚರ್ ಬಂದು ಈ ಕೆಳಕಂಡಂತೆ ನಾವು ನೋಡಬಹುದು. ಆಬ್ಜೆಕ್ಟಿವ್ಸ್, ಇಂಟ್ರೊಡಕ್ಷನ್, origin and development of policy analysis, definition and issues in policy analysis, types of policy analysis process and framework, criticism of rational policy analysis. ಕೊನೆಯದಾಗಿ ಪ್ಯಾರಾ 13.0 ಇಂದ 13.6 ರವರೆಗೆ ಇರುವ ಪಠ್ಯದ ಬಗ್ಗೆ ಸಮ್ಮರಿಯನ್ನು ನಾವು ಪ್ಯಾರಾ 13.7ರಲ್ಲಿ ತಿಳಿಯಲಿದ್ದೇವೆ. ಕನ್ನಡಕ್ಕೆ ತರ್ಜುಮೆ ಮಾಡಿದಾಗ ಸಾರ್ವಜನಿಕ ನೀತಿ ತಿಳುವಳಿಕೆ ಬ್ಲಾಕ್ 4 ಘಟಕ 13 ನೀತಿ ವಿಶ್ಲೇಷಣೆಯ ಸ್ವರೂಪ. ಇದರ ರಚನೆಯಲ್ಲಿ ನಾವು ಈ ಕೆಳಗಂಟಂತೆ ಈ ಘಟಕದ ಬಗ್ಗೆ ತಿಳಿಯಲಿದ್ದೇವೆ. ಘಟಕದ ಉದ್ದೇಶಗಳು, ಅದರ ಪರಿಚಯ, ನೀತಿ ವಿಶ್ಲೇಷಣೆಯ ಮೂಲ ಮತ್ತು ಅಭಿವೃದ್ಧಿ, ನೀತಿ ವಿಶ್ಲೇಷಣೆಯಲ್ಲಿನ ವ್ಯಾಖ್ಯಾನ ಮತ್ತು ಸಮಸ್ಯೆಗಳು, ನೀತಿ ವಿಶ್ಲೇಷಣೆಯ ವಿಧಗಳು, ನೀತಿ ವಿಶ್ಲೇಷಣೆ ಪ್ರಕ್ರಿಯೆ ಮತ್ತು ಚೌಕಟ್ಟು, ತರ್ಕಬದ್ಧ ನೀತಿ ವಿಶ್ಲೇಷಣೆಯ ಟೀಕೆ ಹಾಗೂ ಕೊನೆಯಲ್ಲಿ 13.7ರಲ್ಲಿ ಸಾರಾಂಶವನ್ನು ನಾವು ಈ ಘಟಕದ 6 ಸಬ್ಸಿಸ್ಟಮ್ ಬಗ್ಗೆ ತಿಳಿಯಲಿದ್ದೇವೆ. ಈ ಘಟಕ 13ರ ಉದ್ದೇಶವೇನೆಂದರೆ ಟರ್ಮ್ ಪಾಲಿಸಿ ಅನಾಲಿಸಿಸ್ ಬಗ್ಗೆ ತಿಳಿಯುವುದು, ಸಿಗ್ನಿಫಿಕೆನ್ಸ್ ಆಫ್ ಪಾಲಿಸಿ ಅನಾಲಿಸಿಸ್ ಅಂದರೆ ನೀತಿ ವಿಶ್ಲೇಷಣೆಯ ಮಹತ್ವದ ಬಗ್ಗೆ ತಿಳಿಯುವುದು, ಡೆವಲಪ್ಮೆಂಟ್ ಆಫ್ ಪಾಲಿಸಿ ಅನಾಲಿಸಿಸ್ ಆಸ್ ಎ ಫೀಲ್ಡ್ ಆಫ್ ಎನ್ಕ್ವೈರಿ ವಿಚಾರಣೆಯ ಕ್ಷೇತ್ರವಾಗಿ ನೀತಿ ವಿಶ್ಲೇಷಣೆಯ ಅಭಿವೃದ್ಧಿ, ಡಿಫರೆಂಟ್ ಟೈಪ್ಸ್ ಆಫ್ ಪಾಲಿಸಿ ಅನಾಲಿಸಿಸ್ ವಿವಿಧ ರೀತಿಯ ನೀತಿ ವಿಶ್ಲೇಷಣೆ ಮತ್ತು ನೀತಿ ವಿಶ್ಲೇಷಣೆಯ ಬಳಕೆಗೆ ಮಿತಿಗಳು. ಹದಿಮೂರು .1 ಇಂಟ್ರೊಡಕ್ಷನ್ ಪರಿಚಯ. ನೀತಿ ರಚನೆಯು ಒಂದು ತೊಡಕಿನ ವ್ಯಾಯಾಮವಾಗಿದೆ. ಇದಕ್ಕೆ ಸರ್ಕಾರದ ಅಧಿಕಾರದಲ್ಲಿರುವ ರಾಜಕಾರಣಿಗಳು, ನಿರ್ವಾಹಕರು ಅಂದರೆ ನಾಗರಿಕ ಸೇವಕರು, ಜೊತೆಗೆ ಜನರ ಬೆಂಬಲ, ನೀತಿಯು ಯಾರಿಗೆ ಉದ್ದೇಶಿತವಾಗಿದೆ ಎಂಬುದರ ಅಗತ್ಯವಿದೆ. ಆದರೆ ಮೊದಲ ನಿದರ್ಶನದಲ್ಲಿ ನೀತಿ ನಿರೂಪಣೆಗೆ ಪ್ರತಿಕ್ರಿಯೆ, ಸಾಕಷ್ಟು ಮಾಹಿತಿ ಮತ್ತು ಡಾಟಾ ಜೊತೆಗೆ ಸರ್ಕಾರದ ಬೆಂಬಲ ಮತ್ತು ಆಸಕ್ತಿಯ ಅಗತ್ಯವಿದೆ. ಸಾರ್ವಜನಿಕ ನೀತಿಗಳು
ಸರಕು ಮತ್ತು ಸೇವೆಗಳ ವಿತರಣೆಯಲ್ಲಿ ವಿಫಲವಾಗಿವೆ, ಏಕೆಂದರೆ ಅವುಗಳು ಸಮರ್ಪಕವಾಗಿ ರೂಪಿಸಲಾಗಿಲ್ಲ ಮತ್ತು ಸಾರ್ವಜನಿಕ ಹಿತಾಸಕ್ತಿಯಿಂದ ಜಾರಿಗೊಳಿಸಲಾಗಿದೆ. ನೀತಿ ವಿಶ್ಲೇಷಣೆಯ ಅಭಿವೃದ್ಧಿಯು ನೀತಿ ರಚನೆಯ ಚಟುವಟಿಕೆಗಳಲ್ಲಿ ರಾಜ್ಯ ಮತ್ತು ರಾಜಕೀಯದ ಪಾತ್ರದ ಪ್ರಸ್ತುತತೆಗೆ ಸಂಬಂಧಿಸಿದೆ. ನೀತಿ ವಿಶ್ಲೇಷಣೆಯು ಸಾರ್ವಜನಿಕ ನೀತಿಗಳನ್ನು, ಅಂದರೆ ಕಾನೂನುಗಳು, ಕಾಯ್ದೆಗಳು, ಜಾರಿಗೊಳಿಸಬಹುದಾದ ನಿರ್ಧಾರಗಳು ಮತ್ತು ಅಂತೆಯೇ ರೂಪಿಸಲು ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ಮಾಹಿತಿ ಮತ್ತು ಸಂಗತಿಗಳನ್ನು ಸ್ವಾಧೀನಪಡಿಸಿಕೊಳ್ಳುವ ಅಧ್ಯಯನವಾಗಿದೆ. ಮಾಹಿತಿ ಮತ್ತು ವಿಜ್ಞಾನದ ಬಳಕೆಯ ಮೂಲಕ ಆಯ್ಕೆಗಳನ್ನು ವ್ಯವಸ್ಥಿತಗೊಳಿಸುವ ಮೂಲಕ ನೀತಿ ವಿಶ್ಲೇಷಣೆಯನ್ನು ಉತ್ತಮ ಮಾರ್ಗವಾಗಿ ನೋಡಲಾಗುತ್ತದೆ. ನೀತಿ ಸಮಸ್ಯೆಗಳನ್ನು ಗುರುತಿಸುವುದು ಮತ್ತು ಪರಿಹರಿಸುವುದು ಮತ್ತು ವೈಜ್ಞಾನಿಕ ಜ್ಞಾನದ ಮೂಲಕ ವೈಯಕ್ತಿಕ ಮತ್ತು ರಾಜಕೀಯ ವೈಚಾರಿಕತೆಯ ಮಿತಿಗಳನ್ನು ಜಯಿಸಲು ಬೌದ್ಧಿಕ ತಂತ್ರಜ್ಞಾನ ಮತ್ತು ಮಾಹಿತಿಯ ಪ್ರಗತಿಯು ನೀತಿ ವಿಶ್ಲೇಷಣೆಯ ಸ್ವರೂಪವನ್ನು ಬದಲಿಸುವ ನಿರೀಕ್ಷೆಯನ್ನು ನೀಡಿತು. ಅರ್ಥಗರ್ಭಿತ ತೀರ್ಪುಗಳು ಮತ್ತು ಊಹೆಗಳಿಗಾಗಿ ಸಮಸ್ಯೆ ಪರಿಹರಿಸುವ ತಂತ್ರಗಳು, ಮಾಹಿತಿ ಜ್ಞಾನ ಮತ್ತು ವಿಶ್ಲೇಷಣೆಯ ತಂತ್ರಗಳ ಅಭಿವೃದ್ಧಿಯು ನಿಗದಿತ ಸಂಶೋಧನೆಯ ಮೇಲೆ ಆಧಾರಿತವಾಗಿದೆ. ಇದನ್ನು ನೀತಿ ಸಮಸ್ಯೆಗಳಿಗೆ ನಿರ್ಧಾರ ನೀತಿ ನಿರ್ಮಾಪಕರು ಬಳಸುತ್ತಾರೆ. ಇದರ ಸಾಮಾನ್ಯ ಹೆಸರು ನೀತಿ ವಿಶ್ಲೇಷಣೆ. ಒಂದು ರೀತಿಯಲ್ಲಿ ನೀತಿ ವಿಶ್ಲೇಷಣೆಯ ಎರಡು ಅಂಶಗಳಿವೆ. ಮೊದಲನೆಯದು ಪಾಲಿಸಿ ಅನಾಲಿಸಿಸ್, ಅಂದರೆ ಕನ್ಸರ್ನ್ ವಿತ್ ಇನ್ಫಾರ್ಮೇಷನ್ ಇನ್ ಅಂಡ್ ಫಾರ್ ದಿ ಪಾಲಿಸಿ ಪ್ರೋಸೆಸ್. ನೀತಿ ವಿಶ್ಲೇಷಣೆಯ ನೀತಿ ಪ್ರಕ್ರಿಯೆಯಲ್ಲಿನ ಮಾಹಿತಿಯೊಂದಿಗೆ ಸಂಬಂಧಿಸಿದೆ. ನೀತಿ ಪ್ರಕ್ರಿಯೆ ವಿಶ್ಲೇಷಣೆ ಸಾರ್ವಜನಿಕ ನೀತಿಯ ತಯಾರಿಕೆ ಮತ್ತು ಅನುಷ್ಠಾನದ ಬಗ್ಗೆ ಮಾಹಿತಿಗೆ ಸಂಬಂಧಿಸಿದೆ. ಆರಿಜಿನ್ ಅಂಡ್ ಡೆವಲಪ್ಮೆಂಟ್ ಆಫ್ ಪಾಲಿಸಿ ಅನಾಲಿಸಿಸ್. ನೀತಿ ವಿಶ್ಲೇಷಣೆಯ ಮೂಲ ಗಮನಿಸಿದಂತೆ ಆಧುನಿಕ ಪದಗಳು ನೀತಿ ವಿಶ್ಲೇಷಣೆ ಮತ್ತು ನೀತಿ ವಿಶ್ಲೇಷಕ 1960ರ ದಶಕದಲ್ಲಿ ಆಗಾಗ್ಗೆ ಬಳಸಲಾರಂಭಿಸಿದವು. 1958ರಲ್ಲಿ ಚಾರ್ಲ್ಸ್ ಲಿಂಡ್ಬ್ಲೋಮ್ ಅವರು ಈ ಪದವನ್ನು ಮೊದಲು ಬಳಸಿದ್ದಾರೆ ಎಂದು ಅವರು ನಂಬುತ್ತಾರೆ. ಐತಿಹಾಸಿಕವಾಗಿ ಹೇಳುವುದಾದರೆ ನೀತಿ ವಿಶ್ಲೇಷಣೆ ರಾಜ್ಯದಷ್ಟೇ ಹಳೆಯದು. ಅದರ ಮೂಲವನ್ನು ನಾಗರಿಕತೆಯ ಆರಂಭಕ್ಕೆ ಲಿಂಕ್ ಮಾಡಬಹುದಾದರೂ
ರಾಜರು ತಮ್ಮ ಕೌನ್ಸಿಲರ್ಗಳೊಂದಿಗೆ ನೀತಿ ಚರ್ಚಿಸಲು ಕುಳಿತಾಗ ಪ್ರಸ್ತುತ ನೀತಿ ವಿಶ್ಲೇಷಣೆಯು 20ನೇ ಶತಮಾನದ ಬಣ್ಣವನ್ನು ಹೊಂದಿದೆ ಎಂದು ಲಾಸ್ಟೆಲ್ ಗಮನಿಸಿದ್ದಾರೆ. ಕೆಲವು ಕ್ರಮಗಳಲ್ಲಿ ಜ್ಞಾನದ ಆಧಾರದ ಮೇಲೆ ನೀತಿಯ ಪ್ರಾಮುಖ್ಯತೆಯನ್ನು ಪ್ರತಿ ನಾಗರಿಕತೆಯಲ್ಲಿ ಗುರುತಿಸಲಾಗಿದೆ. ಪುರಾತನ ಭಾರತೀಯ ನಾಗರಿಕತೆಯು ರಾಜಕುಮಾರನ ಶಿಕ್ಷಕರು ಮತ್ತು ಸಲಹೆಗಾರರಿಗೆ ಪ್ರಾಮುಖ್ಯತೆಯನ್ನು ನೀಡಿತು. ಅವರು ಧರ್ಮ ಅಥವಾ ಮಾಂತ್ರಿಕತೆಗಿಂತ ಕಾರ್ಯತಂತ್ರದ ಪರ್ಯಾಯಗಳ ಆವಿಷ್ಕಾರ ಮತ್ತು ತೂಕದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದರು. ರಾಜ್ಯವು ಬೆಳೆದಂತೆ ಮತ್ತು ಬೌದ್ಧಿಕ ತಂತ್ರಜ್ಞಾನವು ಹೆಚ್ಚು ಲಭ್ಯವಾಗುತ್ತಿದ್ದಂತೆ, ವಿಶೇಷವಾಗಿ 20ನೇ ಶತಮಾನದಲ್ಲಿ ಆಯ್ಕೆಗಳು ಮತ್ತು ತಂತ್ರಗಳ ವಿಶ್ಲೇಷಣೆಯ ಸ್ವರೂಪವು ಬದಲಾಯಿತು. ಬದಲಾದ ಸನ್ನಿವೇಶದಲ್ಲಿ ನಿರ್ಧಾರಕ್ಕೆ ಬದಲು ಮಾಹಿತಿಯ ತರ್ಕಬದ್ಧ ಗುಣಮಟ್ಟವನ್ನು ಬಳಸಿಕೊಳ್ಳಲಾಯಿತು. ರಾಜ್ಯವು ಹೆಚ್ಚಿನ ಅಧಿಕಾರ ಮತ್ತು ನಿಯಂತ್ರಣವನ್ನು ಪಡೆದುಕೊಂಡಂತೆ ನೀತಿಯ ಆಧಾರವಾಗಿ ವೈಚಾರಿಕತೆಯ ಅನ್ವಯದ ಅಗತ್ಯವು ಹೆಚ್ಚಾಯಿತು. ಹಲವು ತಂತ್ರಗಳು ನೀತಿ ವಿಶ್ಲೇಷಣೆಯ ಮೂಲವು ಯುದ್ಧದ ಸಮಯದಲ್ಲಿ ಅಭಿವೃದ್ಧಿಪಡಿಸಿದ ನಿರ್ಧಾರ ವಿಜ್ಞಾನದಲ್ಲಿ, ವಿಶೇಷವಾಗಿ ಕಾರ್ಯಾಚರಣೆಯ ಸಂಶೋಧನೆಯಲ್ಲಿದೆ. ಇದನ್ನು ಮಿಲಿಟರಿ ಲಾಜಿಸ್ಟಿಕ್ಸ್ ಅನ್ನು ಬೆಂಬಲಿಸಲು ಬಳಸಲಾಗುತ್ತದೆ. 1960 ಮತ್ತು 1970ರ ದಶಕಗಳಲ್ಲಿ ಅನೇಕ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ನೀತಿ ಅಧ್ಯಯನ ಕೇಂದ್ರಗಳು ಮತ್ತು ಥಿಂಕ್ ಟ್ಯಾಂಕ್ಗಳನ್ನು ಸ್ಥಾಪಿಸಲಾಯಿತು. ಉದಾಹರಣೆಗೆ, ಬ್ರಿಟನ್ನಲ್ಲಿ ಸೆಂಟರ್ ಪಾಲಿಸಿ ರಿವ್ಯೂ ಸ್ಟಾಫ್ ಅನ್ನು 1970ರಲ್ಲಿ ಸ್ಥಾಪಿಸಲಾಯಿತು. ಸಿಪಿಆರ್ಎಸ್ ಬಹುಶಿಸ್ತಿನ ಸಿಬ್ಬಂದಿಯನ್ನು ಒಳಗೊಂಡಿದೆ. ಅವರ ಕೆಲಸವು ಸರ್ಕಾರವು ಉತ್ತಮ ನೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಸಿಪಿಆರ್ಎಸ್ ಮತ್ತು ಅದರ ಯುಎಸ್ ಸಮಾನತೆಗಳ ಗುರಿಯು ನಿರ್ದಿಷ್ಟ ಕ್ಷೇತ್ರಗಳ ನೀತಿಗಳ ವಿಷಯದಲ್ಲಿ ಸಮಸ್ಯೆಗಳ ಹೆಚ್ಚು ಕಾರ್ಯತಂತ್ರದ ದೀರ್ಘಕಾಲೀನ ವಿಶ್ಲೇಷಣೆಯನ್ನು ಒದಗಿಸುವುದು. ಇತ್ತೀಚಿನ ದಿನಗಳಲ್ಲಿ ವರ್ಷಗಳಲ್ಲಿ ಮಾಹಿತಿ ವಿಶ್ಲೇಷಣೆ ಮತ್ತು ಮೌಲ್ಯಮಾಪನವನ್ನು ಒದಗಿಸಲು ಸರ್ಕಾರವು ಆಂತರಿಕ, ಕಾರ್ಯನಿರ್ವಾಹಕ, ಶಾಸಕಾಂಗ ಮತ್ತು ನ್ಯಾಯಾಂಗ ಮೂಲಗಳು ಮತ್ತು ಬಾಹ್ಯ ಅನಧಿಕೃತ ಮೂಲಗಳು ಸಂಸ್ಥೆಗಳ ಮಿಶ್ರಣವನ್ನು ಅವಲಂಬಿಸಿದೆ. ಅನೇಕ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ 1970ರ ದಶಕದ ಆರಂಭದಿಂದಲೂ ನೀತಿ ವಿಶ್ಲೇಷಣೆಯ ಸಂಶೋಧನೆ ಮತ್ತು ತರಬೇತಿಯಲ್ಲಿ ಗಣನೀಯ ಬೆಳವಣಿಗೆ ಕಂಡುಬಂದಿದೆ. ಹೆಚ್ಚಿನ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಸಾರ್ವಜನಿಕ ನೀತಿ ಸಮಸ್ಯೆಗಳಿಗೆ ಸರ್ಕಾರದ ಹೆಚ್ಚಿದ ಕಾಳಜಿಯಿಂದ ನೀತಿ ವಿಶ್ಲೇಷಣೆಯನ್ನು ಗಣನೀಯವಾಗಿ ಉತ್ತೇಜಿಸಲಾಗಿದೆ. ಆದಾಗ್ಯೂ ಪ್ರಸ್ತುತ ನೀತಿ ನಿರೂಪಣೆಗೆ ಹೆಚ್ಚು ವಿಶ್ಲೇಷಣೆ ವಿರೋಧಿ ವಿಧಾನದ ಕಡೆಗೆ ಗಮನಾರ್ಹ ಬದಲಾವಣೆ ಇದೆ. ಇತರ ರೀತಿಯ ನೀತಿ ವಿಶ್ಲೇಷಣೆಯು ಸಂವಿಧಾನ, ಶಾಸಕಾಂಗಗಳು, ಆಸಕ್ತಿ ಗುಂಪುಗಳು ಮತ್ತು ಸಾರ್ವಜನಿಕ ಆಡಳಿತದ ಅಧ್ಯಯನಕ್ಕೆ ಪರ್ಯಾಯವಾಗಿ ಗಮನ ಹರಿಸುವಂತೆ ನೀತಿ ಪ್ರಕ್ರಿಯೆಯ ವಿಶ್ಲೇಷಣೆಯೊಂದಿಗೆ ವ್ಯವಹರಿಸುತ್ತದೆ. ಇದು 4 ವಿದ್ವಾಂಸರ ಕೊಡುಗೆಯೊಂದಿಗೆ ಹೆಚ್ಚು ನಿಕಟ ಸಂಬಂಧ ಹೊಂದಿದೆ: ಹೆರಾಲ್ಡ್ ಲಾಸ್ಟೆಲ್, ಹರ್ಬರ್ಟ್ ಸೈಮನ್, ಚಾರ್ಲ್ಸ್ ಲಿಂಡ್ಲೋಮ್ ಮತ್ತು ಡೇವಿಡ್ ಈಸ್ಟನ್. ಹೆರಾಲ್ಡ್ ಲಾಸ್ಟೆಲ್ ಸಾರ್ವಜನಿಕ ನೀತಿ ವಿಧಾನದ ಅಭಿವೃದ್ಧಿಯ ಹಿಂದೆ ಚಲಿಸುವ ಮನೋಭಾವ ಎಂದು ಪರಿಗಣಿಸಲಾಗಿದೆ. ಸಾರ್ವಜನಿಕ ನೀತಿಯ ಕುರಿತಾದ ಅವರ ಬರಹಗಳು 1930ರ ದಶಕದ ಹಿಂದಿನದ್ದಾಗಿರಬಹುದು. ಅಮೆರಿಕನ್ ಪೊಲೀಸ್ ಕಮಿಷನ್ ಎಂಬ ಆರಂಭಿಕ ಚಿಂತಕರ ಚಾವಡಿಯನ್ನು ಸ್ಥಾಪಿಸುವಲ್ಲಿ ಲಾಸ್ಟೆಲ್ ಪ್ರಮುಖ ಪಾತ್ರ ವಹಿಸಿದ್ದರು. ಅವರು ರ್ಯಾಂಡ್ ಕಾರ್ಪೊರೇಷನ್ ಎಂದು ಕರೆಯಲ್ಪಡುವ ಮತ್ತೊಂದು ಚಿಂತನಾ ಟ್ಯಾಂಕ್ನಲ್ಲಿ ಸಹ ತೊಡಗಿಸಿಕೊಂಡಿದ್ದರು. ನೀತಿ ಪ್ರಕ್ರಿಯೆಯಲ್ಲಿ ಹಂತಗಳ ಗುಂಪನ್ನು ರೂಪಿಸಲು ಲಾಸ್ಟೆಲ್ ಪ್ರಯತ್ನಗಳನ್ನು ಮಾಡಿದರು. ಡೇವಿಡ್ ಈಸ್ಟನ್ ಅವರ ಕೆಲಸವು ರಾಜಕೀಯ ವ್ಯವಸ್ಥೆಯ ಮಾದರಿಯನ್ನು ಒದಗಿಸಿದೆ. ಇದು ಇನ್ಪುಟ್ಗಳನ್ನು ಔಟ್ಪುಟ್ಗಳು ಮತ್ತು ಫಲಿತಾಂಶಗಳಿಗೆ ಪರಿವರ್ತಿಸುವ ವಿಷಯದಲ್ಲಿ
ನೀತಿ ಪ್ರಕ್ರಿಯೆಯನ್ನು ನೋಡುವ ವಿಧಾನವನ್ನು ಹೆಚ್ಚು ಪ್ರಭಾವಿಸಿದೆ. ತರ್ಕಬದ್ಧ ಹಂತಗಳು ಮತ್ತು ವ್ಯವಸ್ಥೆಗಳ ವಿಧಾನಗಳ ಸಂಯೋಜನೆಯು ನೀತಿ ವಿಶ್ಲೇಷಣೆ ಹೆಚ್ಚು ಕ್ರಿಯಾತ್ಮಕ ಮಾದರಿಯನ್ನು ಒದಗಿಸಿತು. ಸಾರ್ವಜನಿಕ ನೀತಿ ವಿಧಾನದ ಅಭಿವೃದ್ಧಿಗೆ ಮತ್ತೊಬ್ಬ ಕೊಡುಗೆದಾರ ಹರ್ಬರ್ಟ್ ಸೈಮನ್. ಮಾನವ ನಿರ್ಧಾರ ತೆಗೆದುಕೊಳ್ಳಿಕೆಯೊಂದಿಗೆ ಅವರ ಕಾಳಜಿಯು ವೈಚಾರಿಕತೆಯ ಕಲ್ಪನೆಯನ್ನು ಸೀಮಿತ ಎಂದು ಕೇಂದ್ರೀಕರಿಸಿದೆ, ಆದರೆ ಸ್ವತಃ ಸುಧಾರಿಸುವ ಸಾಮರ್ಥ್ಯವನ್ನು ಹೊಂದಿದೆ. ತರ್ಕಬದ್ಧ ಹಂತಗಳ ಅನುಕ್ರಮದ ಪ್ರಕಾರ ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ವಿಶ್ಲೇಷಿಸುವ ಸೈಮನ್ ಕಲ್ಪನೆಯು ಬುದ್ಧಿವಂತಿಕೆ, ವಿನ್ಯಾಸ ಮತ್ತು ಆಯ್ಕೆಯು ನೀತಿ ವಿಶ್ಲೇಷಣೆಯ ಪ್ರಮುಖ ಅಂಶವಾಗಿದೆ. ಅಂತಿಮವಾಗಿ, ನೀತಿ ವಿಶ್ಲೇಷಣೆಯ ಅಭಿವೃದ್ಧಿಗೆ ಚಾರ್ಲ್ಸ್ ಲಿಂಡ್ಬ್ಲೋಮ್ ಕೊಡುಗೆ ಸಾಕಷ್ಟು ಮಹತ್ವದ್ದಾಗಿದೆ. ಅವರು ನೀತಿ ನಿರೂಪಣೆಯ ಪ್ರಕ್ರಿಯೆಗೆ ಸಂಬಂಧಪಟ್ಟಿದ್ದಾರೆ. ಸೈಮನ್ನ ತರ್ಕಬದ್ಧ ವಿಧಾನಕ್ಕೆ ಹೆಚ್ಚಳಿಸುವಿಕೆ ರೂಪದಲ್ಲಿ ಪರ್ಯಾಯವಾದ ಅವರ ಪ್ರತಿಪಾದನೆಗಾಗಿ ಅವರು ಹೆಚ್ಚು ಹೆಸರುವಾಸಿಯಾಗಿದ್ದಾರೆ. ಸಾರ್ವಜನಿಕವಾಗಿ ಪ್ರಕಟವಾದ ಅವರ ಲೇಖನ 1959ರಲ್ಲಿ ಆಡಳಿತದ ವಿಮರ್ಶೆಯು ಮದ್ದಳೆ ವಿಜ್ಞಾನದ ಮೂಲಕ ನೀತಿ ಅಧ್ಯಯನ ಕ್ಷೇತ್ರದಲ್ಲಿ ಒಂದು ಶ್ರೇಷ್ಠ ಪಠ್ಯವಾಗಿದೆ. ಡೆಫಿನಿಷನ್ ಅಂಡ್ ಇಶ್ಯೂಸ್ ಆಫ್ ಪಾಲಿಸಿ ಅನಾಲಿಸಿಸ್. ನೀತಿ ವಿಶ್ಲೇಷಣೆಯ ವ್ಯಾಖ್ಯಾನ ಮತ್ತು ಸಮಸ್ಯೆಗಳು. ನೀತಿಯ ಪ್ರಶ್ನೆಗಳು ಅಂತಿಮವಾಗಿ ರಾಜಕೀಯ ನಿರ್ಧಾರಗಳಿಗೆ ಜ್ಞಾನದ ಅನ್ವಯದ ಮೇಲೆ ನಿಂತಿವೆ. ಅಂತಹ ಜ್ಞಾನವು ಸರ್ಕಾರಿ ಏಜೆನ್ಸಿಗಳು ಮತ್ತು ಇತರ ಸಾರ್ವಜನಿಕ ವ್ಯವಹಾರಗಳ ಸಂಸ್ಥೆಗಳ ಒಳಗೆ ಮತ್ತು ಹೊರಗೆ ಉತ್ಪತ್ತಿಯಾಗುತ್ತವೆ. ನೀತಿ ನಿರ್ಧಾರಗಳ ಕಾರಣಗಳು ಮತ್ತು ಪರಿಣಾಮಗಳ ತಿಳುವಳಿಕೆಯು ಪ್ರಾಯೋಗಿಕ ಸಮಸ್ಯೆಗಳ ಪರಿಹಾರಕ್ಕೆ ಸಾಮಾಜಿಕ ವಿಜ್ಞಾನಗಳ ಜ್ಞಾನವನ್ನು ಅನ್ವಯಿಸಲು ನಮಗೆ ಅನುಮತಿಸುತ್ತದೆ. ಸಾರ್ವಜನಿಕತೆಗಳ ಬಗ್ಗೆ ಮಾಹಿತಿಯ ಸ್ವಾಧೀನ ಮತ್ತು ಪ್ರಸಾರವು ಸಾಮಾಜಿಕ ವಿಜ್ಞಾನಗಳಲ್ಲಿ ವಿಶೇಷವಾಗಿ ಸಾರ್ವಜನಿಕ ನೀತಿಯನ್ನು ತಯಾರಿಸಲು, ನಿರ್ವಹಿಸಲು ಮತ್ತು ಮೌಲ್ಯಮಾಪನ ಮಾಡಲು ಅಂತಹ ಜ್ಞಾನದ ಬಳಕೆಯನ್ನು ಸಾಮಾನ್ಯವಾಗಿ ಸಾರ್ವಜನಿಕ ನೀತಿ ವಿಶ್ಲೇಷಣೆಯು ಸರ್ಕಾರಿ ಕಾರ್ಯಕ್ರಮಗಳ ಮೇಲೆ ಸಾರ್ವಜನಿಕ ನೀತಿಯ ಪರಿಣಾಮವನ್ನು ಅಂದಾಜು ಮಾಡುವುದಕ್ಕಿಂತ ಹೆಚ್ಚೇನೂ ಅಲ್ಲ. ಎಡ್ವರ್ಡ್ ಕ್ವೇಡ್ ಸಾಮಾನ್ಯವಾಗಿ ನೀತಿ ವಿಶ್ಲೇಷಣೆ ವಿಧಾನದ ಪ್ರವರ್ತಕ ಪ್ರತಿಪಾದಕ ಎಂದು ಪರಿಗಣಿಸಲಾಗಿದೆ. ಸಾರ್ವಜನಿಕ ನಿರ್ಧಾರಕ್ಕಾಗಿ ಅವರ ವಿಶ್ಲೇಷಣೆಯಲ್ಲಿ ಅವರು ಕಾರ್ಯಾಚರಣೆಗಳ ಸಂಶೋಧನೆ ಮತ್ತು ವ್ಯವಸ್ಥೆಗಳ ವಿಶ್ಲೇಷಣೆ ಎರಡನ್ನು ನೀತಿ ಚೌಕಟ್ಟಿನ ಸಮಾನಾರ್ಥಕಗಳಾಗಿ ನೋಡಿದ್ದಾರೆ. ನೀತಿ ವಿಶ್ಲೇಷಣೆಯು ಉತ್ತಮ ಪರಿಹಾರಗಳನ್ನು ಕಂಡುಹಿಡಿಯಲು ಸಮಂಜಸವಾದ ತಂತ್ರ ಎಂದು ಅವರು ಗಮನಿಸಿದ್ದಾರೆ. ಇದರ ಮುಖ್ಯ ಉದ್ದೇಶವೆಂದರೆ ನಿರ್ಣಯ ಮಾಡುವವರಿಗೆ ಅವರು ಮಾಡುವುದಕ್ಕಿಂತ ಉತ್ತಮ ಆಯ್ಕೆಯೊಂದಿಗೆ ಸಹಾಯ ಮಾಡುವುದು. ಆದ್ದರಿಂದ ಇದು ನೈಜ ಪ್ರಪಂಚದ ಹೆಚ್ಚು ಪರಿಣಾಮಕಾರಿ ಕುಶಲತೆಯ ಬಗ್ಗೆ ಕಾಳಜಿ ವಹಿಸುತ್ತದೆ. ದಿ ಡಿಕ್ಷನರಿ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಡಿಕ್ಷನರಿ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನೀತಿ ವಿಶ್ಲೇಷಣೆಯನ್ನು ನೀತಿ ವಿಶ್ಲೇಷಣೆಯ ವ್ಯವಸ್ಥಿತ ಸ್ವರೂಪ ಮತ್ತು ನೀತಿ ಅಥವಾ ನೀತಿ ಆಯ್ಕೆಗಳ ಪರಿಣಾಮಗಳ ಬಗ್ಗೆ ಅರ್ಥಗರ್ಭಿತ ತೀರ್ಪುಗಳಿಗೆ ಡೇಟಾ ಆಧಾರಿತ ಪರ್ಯಾಯ ಎಂದು ವ್ಯಾಖ್ಯಾನಿಸುತ್ತದೆ. ಇದನ್ನು ಸಮಸ್ಯೆಯ ಮೌಲ್ಯಮಾಪನ ಮತ್ತು ಮೇಲ್ವಿಚಾರಣೆಗಾಗಿ ಹಾಗೂ ಸತ್ಯದ ಮೊದಲು ನಿರ್ಧಾರವಾಗಿ ಮತ್ತು ಮೌಲ್ಯಮಾಪನಕ್ಕಾಗಿ ಬಳಸಲಾಗುತ್ತದೆ. ನೀತಿ ವಿಶ್ಲೇಷಣೆಯು ಸಾಮಾಜಿಕ ವಿಜ್ಞಾನಿಗಳು ಮತ್ತು ನೀತಿ ನಿರೂಪಕರನ್ನು ನೀತಿ ಸಮಸ್ಯೆಗಳು ಮತ್ತು ನಿರ್ಧಾರಗಳನ್ನು ವೈಜ್ಞಾನಿಕ ಸಾಧನಗಳೊಂದಿಗೆ ಪರೀಕ್ಷಿಸಲು ಪ್ರೋತ್ಸಾಹಿಸುತ್ತದೆ. ಥಾಮಸ್ ಡೈ
ನೀತಿ ವಿಶ್ಲೇಷಣೆಯನ್ನು ಬೇಡಿಕೆಗಳಿಗೆ ಚಿಂತಿಸುವ ಮನುಷ್ಯನ ಪ್ರತಿಕ್ರಿಯೆ ಎಂದು ಲೇಬಲ್ ಮಾಡಿದ್ದಾರೆ. ನಿರ್ದಿಷ್ಟವಾಗಿ ಸಾರ್ವಜನಿಕ ವಿಶ್ಲೇಷಣೆಯು ಒಳಗೊಂಡಂತೆ ಎಂದು ಅವರು ಗಮನಿಸಿದ್ದಾರೆ. ಎ ಪ್ರೈಮರಿ ಕನ್ಸರ್ನ್ ವಿತ್ ಎಕ್ಸ್ಪ್ಲನೇಷನ್ ರಾದರ್ ದ್ಯಾನ್ ಪ್ರಿಸ್ಕ್ರಿಪ್ಷನ್. ಪ್ರಿಸ್ಕ್ರಿಪ್ಷನ್ ಬದಲಿಗೆ ವಿವರಣೆಯೊಂದಿಗೆ ಪ್ರಾಥಮಿಕ ಕಾಳಜಿ ಇದೆ. ನೀತಿ ಶಿಫಾರಸುಗಳು ಅವುಗಳನ್ನು ಮಾಡಿದ್ದರೆ ವಿವರಣೆ ಮತ್ತು ವಿವರಣೆಗೆ ಅಧೀನವಾಗಿರುತ್ತವೆ. ತಿಳುವಳಿಕೆಯು ಪ್ರಿಸ್ಕ್ರಿಪ್ಷನ್ಗೆ ಪೂರ್ವಾಪೇಕ್ಷಿತವಾಗಿದೆ ಮತ್ತು ವಾಕ್ಚಾತುರ್ಯ ಅಥವಾ ವಿವಾದಗಳ ಬದಲಿಗೆ ಎಚ್ಚರಿಕೆಯಿಂದ ವಿಶ್ಲೇಷಣೆಯ ಮೂಲಕ ತಿಳುವಳಿಕೆಯನ್ನು ಸಾಧಿಸುವುದು ಉತ್ತಮ ಎಂಬ ಸೂಚ್ಯ ತೀರ್ಪು ಇದೆ. ಎ rigorous search for the causes and consequences of public policies. ಸಾರ್ವಜನಿಕ ನೀತಿಗಳ ಕಾರಣಗಳು ಮತ್ತು ಪರಿಣಾಮಗಳಿಗಾಗಿ ಕಠಿಣವಾದ ಹುಡುಕಾಟ. ಈ ಹುಡುಕಾಟವು ವೈಜ್ಞಾನಿಕ ಮಾನದಂಡಗಳ ಬಳಕೆಯನ್ನು ಒಳಗೊಂಡಿರುತ್ತದೆ. ಅತ್ಯಾಧುನಿಕ ಪ್ರಮಾಣಾತ್ಮಕ ತಂತ್ರಗಳು ಕಾರಣಗಳು ಮತ್ತು ಪರಿಣಾಮಗಳ ಬಗ್ಗೆ ಮಾನ್ಯವಾದ ತೀರ್ಮಾನಗಳನ್ನು ಸ್ಥಾಪಿಸಲು ಸಹಾಯಕವಾಗಬಹುದು, ಆದರೆ ಅವು ನಿಜವಾಗಿಯೂ ಅಗತ್ಯವಲ್ಲ. An effort to develop and test general propositions about the causes and consequences of public policy and to accumulate reliable search findings of general relevance. ಅಂದರೆ ಕಾರಣಗಳ ಬಗ್ಗೆ ಸಾಮಾನ್ಯ ಪ್ರತಿಪಾದನೆಗಳನ್ನು ಅಭಿವೃದ್ಧಿಪಡಿಸುವ ಮತ್ತು ಪರೀಕ್ಷಿಸುವ ಪ್ರಯತ್ನ ಮತ್ತು ಸಾರ್ವಜನಿಕ ನೀತಿಯ ಪರಿಣಾಮಗಳು ಮತ್ತು ವಿಶ್ವಾಸಾರ್ಹತೆಯನ್ನು ಸಂಗ್ರಹಿಸಲು ಸಾಮಾನ್ಯ ಪ್ರಸ್ತುತತೆ ಸಂಶೋಧನೆಗಳು ಬೇಕಾಗುತ್ತವೆ. ಸಾರ್ವಜನಿಕ ನೀತಿಯ ಬಗ್ಗೆ ವಿಶ್ವಾಸಾರ್ಹವಾದ ಸಾಮಾನ್ಯ ಸಿದ್ಧಾಂತಗಳನ್ನು ಅಭಿವೃದ್ಧಿಪಡಿಸುವುದು ಗುರಿಯಾಗಿದೆ ಮತ್ತು ಅದು ವಿಭಿನ್ನ ಸರ್ಕಾರಿ ಏಜೆನ್ಸಿಗಳು ಮತ್ತು ವಿಭಿನ್ನ ನೀತಿ ಕ್ಷೇತ್ರಗಳಿಗೆ ಅನ್ವಯಿಸುತ್ತದೆ. ಇಲ್ಲಿ ನೀತಿ ವಿಶ್ಲೇಷಕರು ಸ್ಪಷ್ಟವಾಗಿ ಒಂದಕ್ಕಿಂತ ಹೆಚ್ಚು ನೀತಿ ನಿರ್ಧಾರಗಳಿಗೆ ಅಥವಾ ಕೇಸ್ ಸ್ಟಡಿಗೆ ಹೊಂದಿಕೆಯಾಗುವ ವಿವರಣೆಗಳನ್ನು ಅಭಿವೃದ್ಧಿಪಡಿಸಲು ಬಯಸುತ್ತಾರೆ. ವಿವಿಧ ಸೆಟ್ಟಿಂಗ್ಗಳಲ್ಲಿ ಕಾಲಾನಂತರದಲ್ಲಿ ನಿಲ್ಲುವ ವಿವರಣೆಗಳು ಈ ಕೆಳಕಂಡಂತಿವೆ. ನೀತಿ ವಿಶ್ಲೇಷಣೆ, ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಸಾರ್ವಜನಿಕ ನೀತಿಗಳ ಪರಿಣಾಮಗಳನ್ನು ಅಂದಾಜು ಮಾಡಲು ಮತ್ತು ಅಳೆಯಲು ಡೇಟಾವನ್ನು ಬಳಸಲು ಅಥವಾ ನಿರ್ಧರಿಸುವ ತಂತ್ರವಾಗಿದೆ. ಇದರ ಉದ್ದೇಶ 2 ಪಟ್ಟು. ಇದು ಕನಿಷ್ಠ ವೆಚ್ಚದೊಂದಿಗೆ ಗರಿಷ್ಠ ಮಾಹಿತಿಯನ್ನು ಒದಗಿಸುತ್ತದೆ. ಪ್ರಸ್ತಾವಿತ ನೀತಿಗಳ ಸಂಭವನೀಯ ಪರಿಣಾಮಗಳು ಮತ್ತು ಈಗಾಗಲೇ ಅಳವಡಿಸಿಕೊಂಡಿರುವ ನೀತಿಗಳ ನಿಜವಾದ ಪರಿಣಾಮಗಳು. ಈ 2 ಉದ್ದೇಶಗಳನ್ನು ಸಾಧಿಸಲು ವಿವಿಧ ವಿಧಾನಗಳು ಅಥವಾ ವಿಧಾನಗಳನ್ನು ಅನ್ವಯಿಸಲಾಗುತ್ತದೆ. ಇವುಗಳ ನಡುವೆ ಮುಖ್ಯ ವಿಧಾನಗಳೆಂದರೆ ವೆಚ್ಚ ಲಾಭ ವಿಶ್ಲೇಷಣೆ, ಆರ್ಥಿಕ
ಮುನ್ಸೂಚನೆ, ವ್ಯವಸ್ಥೆಗಳ ವಿಶ್ಲೇಷಣೆ ಮತ್ತು ಸಿಮ್ಯುಲೇಷನ್, ಹಣಕಾಸು ಯೋಜನೆ, ನೀತಿ ಮೌಲ್ಯಮಾಪನ ಮತ್ತು ಪ್ರಭಾವದ ಮೌಲ್ಯಮಾಪನ, ಮತ್ತು ಸಾಮಾಜಿಕ ಸೂಚಕಗಳು. ನಾವು ನೋಡಿದಂತೆ ನೀತಿ ವಿಶ್ಲೇಷಣೆಯು ಅಂತರಶಿಸ್ತೀಯವಾಗಿದೆ. ಇತರ ವಿಭಾಗಗಳಿಂದ ಡಾಟಾವನ್ನು ಸೆಳೆಯುತ್ತವೆ. ಇದು ಮೂಲಭೂತವಾಗಿ ಸಂಶೋಧನೆಯ ಮೇಲೆ ಪರಿಣಾಮ ಬೀರುತ್ತದೆ. 1970ರ ದಶಕದ ಆರಂಭದಿಂದಲೂ ನೀತಿ ವಿಶ್ಲೇಷಣೆ ಸಂಶೋಧನೆಯಲ್ಲಿ ಹಲವಾರು ಪ್ರವೃತ್ತಿಗಳು ಸಂಭವಿಸಿವೆ. ಸ್ಟುವರ್ಟ್ ಎಸ್ ನ್ಯಾಗೆಲ್ ಅದಕ್ಕೆ 4 ಪ್ರಮುಖ ಅಂಶಗಳನ್ನು ಗುರುತಿಸಿದ್ದಾರೆ. ಇದು ಕಳೆದ ದಶಕಗಳಲ್ಲಿ ಬದಲಾವಣೆಗೆ ಒಳಗಾಗಿದೆ. ಅವುಗಳೆಂದರೆ ನೀತಿ ವಿಶ್ಲೇಷಣೆಗೆ ಸಂಬಂಧಿಸಿದ ಗುರಿಗಳು, ಆ ಗುರಿಗಳನ್ನು ಸಾಧಿಸುವ ವಿಧಾನಗಳು, ಗುರಿ ಸಾಧನೆಯ ಮೇಲೆ ಪರ್ಯಾಯ ವಿಧಾನಗಳ ಪರಿಣಾಮಗಳನ್ನು ನಿರ್ಧರಿಸುವ ವಿಧಾನಗಳು, ಮತ್ತು ನೀತಿ ವಿಶ್ಲೇಷಣೆಯ ವೃತ್ತಿ. ಇದು ಗುರಿಗಳಿಗೆ ಸಂಬಂಧಿಸಿದ ವಿಧಾನಗಳಲ್ಲಿ ಈ ವಿಧಾನಗಳನ್ನು ಅನ್ವಯಿಸುತ್ತದೆ. ನೀತಿ ವಿಶ್ಲೇಷಣೆಯು ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ ಅಥವಾ ರಾಜಕೀಯ ವಿಜ್ಞಾನದಂತಹ ವಿಭಾಗವಲ್ಲ. ಅಸ್ತಿತ್ವದಲ್ಲಿರುವ ಅರ್ಥಶಾಸ್ತ್ರ, ರಾಜಕೀಯ ವಿಜ್ಞಾನ ಮತ್ತು ಇತರ ಸಾಮಾಜಿಕ ಮತ್ತು ನೈಸರ್ಗಿಕ ವಿಜ್ಞಾನಗಳ ಆಧಾರದ ಮೇಲೆ ಇದು ವಿವಿಧ ಸಾಮಾಜಿಕ ವಿಜ್ಞಾನಗಳ ಉಪವಿಭಾಗವಾಗಿ ಮತ್ತು ಅಂತರಶಿಸ್ತಿಯಾಗಿ ಅಭಿವೃದ್ಧಿ ಹೊಂದುತ್ತದೆ. ಯುಜೀನ್ ಬರ್ಡಾಕ್ ಗಮನಿಸಿದಂತೆ, ಹೆಚ್ಚಿನ ಸಾಮಾಜಿಕ ವಿಜ್ಞಾನ ಸಂಶೋಧನೆಗಿಂತ ಭಿನ್ನವಾಗಿ ಹೆಚ್ಚಿನ ನೀತಿ ಸಂಶೋಧನೆಯು ಮೂಲಕ್ಕಿಂತ ಹೆಚ್ಚಾಗಿ ವ್ಯುತ್ಪನ್ನವಾಗಿದೆ. ಅಂದರೆ ಇದು ಈಗಾಗಲೇ ಇತರರು ಅಭಿವೃದ್ಧಿಪಡಿಸಿದ ಕಲ್ಪನೆಗಳು ಮತ್ತು ಡೇಟಾದೊಂದಿಗೆ ಸೃಜನಶೀಲ ಆಟದಿಂದ ಉತ್ಪತ್ತಿಯಾಗುತ್ತದೆ. ನೀತಿ ವಿಶ್ಲೇಷಕರ ಕಾಳಜಿ ನೀತಿ ವಿಶ್ಲೇಷಣೆಯಲ್ಲಿ ತೊಡಗಿರುವ ವಿವಿಧ ಜನರು ಮತ್ತು ಗುಂಪುಗಳು, ಅಂದರೆ ಶಿಕ್ಷಣ ತಜ್ಞರು, ಸ್ವತಂತ್ರ ಸಂಶೋಧನಾ ಸಂಸ್ಥೆಗಳು, ಒತ್ತಡ ಮತ್ತು ಆಸಕ್ತಿ ಗುಂಪುಗಳು, ರಾಜಕೀಯ ಪಕ್ಷಗಳು, ಸ್ವತಂತ್ರ ಸಲಹೆಗಾರರು ಇವೆಲ್ಲವೂ ಇವೆ ಮತ್ತು ಆದ್ದರಿಂದ ಇವುಗಳ ಬಗ್ಗೆ ಕಾಳಜಿ ವಹಿಸುತ್ತಾರೆ. ಸಮಸ್ಯೆಗಳು ಮತ್ತು ಈ ಸಮಸ್ಯೆಗಳಿಗೆ ಸಾರ್ವಜನಿಕ ನೀತಿಗಳ ಸಂಬಂಧ. ಸಾರ್ವಜನಿಕ ನೀತಿಗಳ ವಿಷಯ ಮತ್ತು ನೀತಿ ತಯಾರಕರು ಏನು ಮಾಡುತ್ತಾರೆ, ಔಟ್ಪುಟ್ಗಳು ಮತ್ತು ಫಲಿತಾಂಶಗಳ ವಿಷಯದಲ್ಲಿ ನೀತಿಯ ಸಂಭವನೀಯ ಪರಿಣಾಮಗಳು ಯಾವುವು. ಕೆಲವು ವಿಶ್ಲೇಷಕರು ಉದಾಹರಣೆಗೆ ನೀತಿಯನ್ನು ರೂಪಿಸುವಲ್ಲಿ ರಾಜಕೀಯ ಪಕ್ಷಗಳ ಪಾತ್ರದಲ್ಲಿ ಆಸಕ್ತಿ ಹೊಂದಿರಬಹುದು. ಇತರರು ನಿರ್ಧಾರ ಮಾಡುವಲ್ಲಿ ಅಧಿಕಾರಶಾಹಿಯ ಪ್ರಭಾವ ಅಥವಾ ನೀತಿ ವಿತರಣೆಯಲ್ಲಿ ವೃತ್ತಿಪರರ ಪಾತ್ರದ ಬಗ್ಗೆ ಆಸಕ್ತಿ ಹೊಂದಿರಬಹುದು. ನೀತಿ ನಿರೂಪಣೆ, ಅನುಷ್ಠಾನ ಅಥವಾ ಮೌಲ್ಯಮಾಪನದಂತಹ ನೀತಿ ಪ್ರಕ್ರಿಯೆಯ ವಿವಿಧ ಹಂತಗಳ ಮೇಲೆ ವಿಶ್ಲೇಷಕರು ಗಮನ ಹರಿಸಬಹುದು. ನೀತಿ ವಿಶ್ಲೇಷಣೆಯ ಕಲ್ಪನೆಯಿಂದ ಹೆಚ್ಚಿನ ತಜ್ಞರು ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ರೂಢಿಗಳನ್ನು ಹೊಂದಿಸುವ ಪ್ರಕ್ರಿಯೆ ಮತ್ತು ನಿರ್ದಿಷ್ಟ ನೀತಿ ಸಮಸ್ಯೆಯ ಮೇಲೆ ಪ್ರಕರಣವನ್ನು ಮಾಡಲಾಗಿದೆ.
13.4 ಟೈಪ್ಸ್ ಆಫ್ ಪಾಲಿಸಿ ಅನಾಲಿಸಿಸ್. ನೀತಿ ವಿಶ್ಲೇಷಣೆಯ ವಿಧಗಳು. ನೀತಿ ರಚನೆ ಪ್ರಕ್ರಿಯೆಯ ಮಾದರಿಗಳಂತೆ ನೀತಿ ವಿಶ್ಲೇಷಣೆಯ ಪ್ರಕಾರಗಳು ಬದಲಾಗುತ್ತವೆ. ಮುಖ್ಯವಾಗಿ 3 ವಿಧದ ನೀತಿ ವಿಶ್ಲೇಷಣೆಗಳಿವೆ: ಎಕ್ಸ್ ಆಂಟಿ ಅನಾಲಿಸಿಸ್ ಮತ್ತು ಎಕ್ಸ್ ಪೋಸ್ಟ್ ಅನಾಲಿಸಿಸ್. ನೀತಿ ವಿಶ್ಲೇಷಣೆಯು ಪೂರ್ವ ವಿಶ್ಲೇಷಣೆಯಾಗಿದೆ. ಇದು ನಿರ್ಧಾರ ಅಥವಾ ವಿಶ್ಲೇಷಣೆಯ ಮೊದಲು ನಡೆಯುತ್ತದೆ. ಮತ್ತೊಂದೆಡೆ ನೀತಿ ವಿಶ್ಲೇಷಣೆಯು ಎಕ್ಸ್ ಪೋಸ್ಟ್ ವಿಶ್ಲೇಷಣೆಯಾಗಿದೆ. ಇದು ನೀತಿಯನ್ನು ನಿರ್ಣಯಿಸಲು ಅಥವಾ ಮೌಲ್ಯಮಾಪನ ಮಾಡಲು ನಿರ್ಧಾರವನ್ನು ಮಾಡಿದ ನಂತರ ನಡೆಯುತ್ತದೆ. ಹಿಂದಿನ ಮತ್ತು ಪೂರ್ವ ನಂತರದ ನೀತಿ ವಿಶ್ಲೇಷಣೆಗಳನ್ನು ನಿರೀಕ್ಷಿತ ಮತ್ತು ಹಿಂದಿನ ನೀತಿ ವಿಶ್ಲೇಷಣೆಗಳು ಎಂದು ಕರೆಯಲಾಗುತ್ತದೆ. ಎಕ್ಸ್ ಆಂಟೆ ಅನಾಲಿಸಿಸ್ ಅಂಡ್ ಎಕ್ಸ್ ಪೋಸ್ಟ್ ಅನಾಲಿಸಿಸ್. ನೀತಿ ವಿಶ್ಲೇಷಣೆಯು ಪೂರ್ವ ವಿಶ್ಲೇಷಣೆಯಾಗಿದೆ. ಇದು ನಿರ್ಧಾರ ಅಥವಾ ವಿಶ್ಲೇಷಣೆಯ ಮೊದಲು ನಡೆಯುತ್ತದೆ. ಮತ್ತೊಂದೆಡೆ ನೀತಿ ವಿಶ್ಲೇಷಣೆಯು ಎಕ್ಸ್ ಪೋಸ್ಟ್ ವಿಶ್ಲೇಷಣೆಯಾಗಿದೆ. ಇದು ನೀತಿಯನ್ನು ನಿರ್ಣಯಿಸಲು ಅಥವಾ ಮೌಲ್ಯಮಾಪನ ಮಾಡಲು ನಿರ್ಧಾರವನ್ನು ಮಾಡಿದ ನಂತರ ನಡೆಯುತ್ತದೆ. ಹಿಂದಿನ ಮತ್ತು ಪೂರ್ವ ನಂತರದ ನೀತಿ ವಿಶ್ಲೇಷಣೆಗಳನ್ನು ನಿರೀಕ್ಷಿತ ಮತ್ತು ಹಿಂದಿನ ನೀತಿ ವಿಶ್ಲೇಷಣೆಗಳು ಎಂದು ಕರೆಯಲಾಗುತ್ತದೆ. ಸೈಂಟಿಫಿಕ್ ಅಂಡ್ ಪ್ರಾಗ್ಮ್ಯಾಟಿಕ್ ಅಪ್ರೋಚಸ್ ಅನಾಲಿಸಿಸ್ ಅಂದರೆ ವೈಜ್ಞಾನಿಕ ಮತ್ತು ಪ್ರಾಯೋಗಿಕ ವಿಧಾನಗಳ ವಿಶ್ಲೇಷಣೆ. ನಿರಂತರತೆಯ ಒಂದು ತುದಿಯಲ್ಲಿ ಸ್ಟೋಕಿ ಮತ್ತು ಝೆಟ್ಸೌಜರ್ ರಂತಹ ವಕೀಲರಿದ್ದಾರೆ. ಅವರು ನೀತಿ ವಿಶ್ಲೇಷಣೆ ಏನಾಗಬಹುದು ಎಂಬುದರ ಕುರಿತು ಹೆಚ್ಚು ವೈಜ್ಞಾನಿಕ ಮತ್ತು ಸಕಾರಾತ್ಮಕ ದೃಷ್ಟಿಕೋನವನ್ನು ತೆಗೆದುಕೊಳ್ಳುತ್ತಾರೆ. ಮತ್ತೊಂದೆಡೆ ಹೆಚ್ಚು ಪ್ರಾಯೋಗಿಕ ಮತ್ತು ಹೆಚ್ಚು ರಾಜಕೀಯವಾಗಿ ತಿಳುವಳಿಕೆಯುಳ್ಳ ವಿಧಾನ ಎಂದು ಅವರು ನಿರ್ಣಯಿಸಿದ್ದಾರೆ. ಇದು ವೈಚಾರಿಕತೆಯ ಮಿತಿಗಳನ್ನು ಒಪ್ಪಿಕೊಳ್ಳುತ್ತದೆ, ಆದರೆ ಸಾರ್ವಜನಿಕ ನಿರ್ಧಾರಗಳನ್ನು ಸುಧಾರಿಸುವ ಅಗತ್ಯವನ್ನು ಒಪ್ಪಿಕೊಳ್ಳುತ್ತದೆ. ಈ ಹಿಂದಿನ ವರ್ಗದಲ್ಲಿ ಉದಾಹರಣೆಗೆ ಎಡ್ವರ್ಡ್ ಕ್ಯಾಡ್ ಅವರು ನೀತಿ ವಿಶ್ಲೇಷಣೆ ಎಂದಿಗೂ ನಿಖರವಾದ ವಿಜ್ಞಾನವಾಗುವುದಿಲ್ಲ ಎಂದು ಒಪ್ಪಿಕೊಂಡಿದ್ದಾರೆ, ಏಕೆಂದರೆ ಇದು ನಿರ್ಣಾಯಕನು ಅವರು ಮಾಡೋದಕ್ಕಿಂತ ಉತ್ತಮ ಆಯ್ಕೆಯನ್ನು ಮಾಡಲು ಸಹಾಯ ಮಾಡುವ ಬಗ್ಗೆ ಕಾಳಜಿ ವಹಿಸುತ್ತದೆ ಮತ್ತು ಅದು ಅನುಕೂಲವನ್ನು ಕಲ್ಪಿಸುವ ಗುರಿಯನ್ನು ಹೊಂದಿದೆ. ವಾಸ್ತವ ಪ್ರಪಂಚದ ಪರಿಣಾಮಕಾರಿ ಕುಶಲತೆ ನೀತಿ ವಿಶ್ಲೇಷಣೆಯು ಉತ್ತಮ ಪರಿಹಾರಗಳನ್ನು ಕಂಡುಹಿಡಿಯಲು ಸಮಂಜಸವಾದ ತಂತ್ರ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಪ್ರಿಸ್ಕ್ರಿಪ್ಟಿವ್ ಅಂಡ್ ಡಿಸ್ಕ್ರಿಪ್ಟಿವ್ ಪಾಲಿಸಿ ಅನಾಲಿಸಿಸ್. ಪ್ರಿಸ್ಕ್ರಿಪ್ಟಿವ್ ವಿಶ್ಲೇಷಣೆಯು ನಿರ್ದಿಷ್ಟ ಫಲಿತಾಂಶಕ್ಕೆ ಕಾರಣವಾಗುವ ಕ್ರಿಯೆಗಳನ್ನು ಶಿಫಾರಸು ಮಾಡುತ್ತದೆ. ಮತ್ತೊಂದೆಡೆ ವಿವರಣಾತ್ಮಕ ನೀತಿ ವಿಶ್ಲೇಷಣೆಯು ನೀತಿ ವಿಶ್ಲೇಷಣೆಯ ಐತಿಹಾಸಿಕ ಅಥವಾ ಹಿಂದಿನ ಸ್ವರೂಪವನ್ನು ಸೂಚಿಸುತ್ತದೆ. ಹಿಂದಿನ ನೀತಿಗಳ ವಿಶ್ಲೇಷಣೆ ನೀತಿಯ ಅನುಷ್ಠಾನದ ನಂತರದ ಇಲ್ಲಿ ನೀತಿ ವಿಶ್ಲೇಷಣೆಯನ್ನು ಮಾಡಲಾಗುತ್ತದೆ. ನೀತಿ ವಿಶ್ಲೇಷಣೆಯನ್ನು ಸಾರ್ವಜನಿಕ ನೀತಿಯ ವಿಧಾನವಾಗಿ ನೋಡಲಾಗುತ್ತದೆ. ಇದು ನೀತಿ ದೃಷ್ಟಿಕೋನವನ್ನು ಹೊಂದಿರುವ ಆ ವಿಭಾಗಗಳಿಂದ ಸಂಶೋಧನೆಯನ್ನು ಸಂದರ್ಭೋಚಿತಗೊಳಿಸುವ ಗುರಿಯನ್ನು ಹೊಂದಿದೆ. 13.5 ಪಾಲಿಸಿ ಅನಾಲಿಸಿಸ್ ಪ್ರಾಸೆಸ್ ಅಂಡ್ ಫ್ರೇಮ್ವರ್ಕ್. ನೀತಿ ವಿಶ್ಲೇಷಣೆ ಪ್ರಕ್ರಿಯೆ ಮತ್ತು ಚೌಕಟ್ಟು.
ನೀತಿ ವಿಶ್ಲೇಷಣಾ ಮಾದರಿಗಳು ಮತ್ತು ತಂತ್ರಗಳು ನಿರ್ಧಾರ ತೆಗೆದುಕೊಳ್ಳಲು ಹೆಚ್ಚು ತರ್ಕಬದ್ಧ ಆಧಾರವನ್ನು ಒದಗಿಸುವ ಗುರಿಯನ್ನು ಹೊಂದಿವೆ. ಆದಾಗ್ಯೂ, ತರ್ಕಬದ್ಧ ವಿಶ್ಲೇಷಣೆಯ ನೀತಿ ರಚನೆಯ ಚೌಕಟ್ಟು ಬದಲಾಗುತ್ತದೆ. ಹೆರಾಲ್ಡ್ ಲಾಸ್ವೆಲ್ಗೆ ಕೆಳಗಿನ ವರ್ಗಗಳ ಕ್ರಿಯಾತ್ಮಕ ವಿಶ್ಲೇಷಣೆಯು ಆಧಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಮೊದಲನೆಯದು ಇಂಟೆಲಿಜೆನ್ಸ್ ಅಂದರೆ ಗುಪ್ತಚರ, ಪ್ರಮೋಷನ್ ಅಂದರೆ ಪ್ರಚಾರ, ಇನ್ವೊಕೇಶನ್ ಅಂದರೆ ಆವಾಹನ, ಅಪ್ಲಿಕೇಶನ್ ಎಂದರೆ ಅಪ್ಲಿಕೇಶನ್, ಟರ್ಮಿನೇಷನ್ ಅಂಡ್ ಮುಕ್ತಾಯ ಮತ್ತು ಅಪ್ರೈಸಲ್ ಅಂದರೆ ಮೌಲ್ಯಮಾಪನ. ಕ್ಲೇಡ್ಗೆ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯು 5 ಪ್ರಮುಖ ಹಂತಗಳನ್ನು ಒಳಗೊಂಡಿರುತ್ತದೆ. ಅದನ್ನು ಅವರು ಈ ಕೆಳಗಿನಂತೆ ವ್ಯಾಖ್ಯಾನಿಸುತ್ತಾರೆ. ಫಾರ್ಮ್ಯುಲೇಷನ್ ಅಂದರೆ ಸೂತ್ರೀಕರಣ, ಸರ್ಚ್ ಅಂದರೆ ಹುಡುಕಾಟ, ಫೋರ್ಕಾಸ್ಟಿಂಗ್, ಮಾಡೆಲಿಂಗ್, ಎವ್ಯಾಲ್ಯೂಯೇಷನ್ ಹಾಗೂ ಸೂತ್ರೀಕರಣ ಸಮಸ್ಯೆಯನ್ನು ಸ್ಪಷ್ಟಪಡಿಸುವುದು ಮತ್ತು ನಿರ್ಬಂಧಿಸುವುದು ಮತ್ತು ಉದ್ದೇಶಗಳನ್ನು ನಿರ್ಧರಿಸುವುದು. ಹುಡುಕಾಟ ಪರ್ಯಾಯಗಳನ್ನು ಗುರುತಿಸುವುದು, ವಿನ್ಯಾಸಗೊಳಿಸುವುದು ಮತ್ತು ಪರೀಕ್ಷಿಸುವುದು. ಮುನ್ಸೂಚನೆ ಭವಿಷ್ಯದ ಪರಿಸರ ಅಥವಾ ಕಾರ್ಯಾಚರಣೆಯ ಸಂದರ್ಭವನ್ನು ಊಹಿಸುವುದು. ಮಾಡೆಲಿಂಗ್ ಪ್ರಭಾವವನ್ನು ನಿರ್ಧರಿಸಲು ಮಾದರಿಗಳನ್ನು ನಿರ್ಮಿಸುವುದು ಮತ್ತು ಬಳಸುವುದು. ಮೌಲ್ಯಮಾಪನ ಪರ್ಯಾಯಗಳನ್ನು ಹೋಲಿಸುವುದು ಮತ್ತು ಶ್ರೇಣೀಕರಿಸುವುದು. ಕ್ಲೇಡ್ಗೆ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯು 5 ಪ್ರಮುಖ ಹಂತಗಳನ್ನು ಒಳಗೊಂಡಿರುತ್ತದೆ. ಅದನ್ನು ಅವರು ಈ ಕೆಳಗಿನಂತೆ ವ್ಯಾಖ್ಯಾನಿಸುತ್ತಾರೆ. ಮೊದಲನೆಯದು ಸೂತ್ರೀಕರಣ, ಸಮಸ್ಯೆಯನ್ನು ಸ್ಪಷ್ಟಪಡಿಸುವುದು ಮತ್ತು ನಿರ್ಬಂಧಿಸುವುದು ಮತ್ತು ಉದ್ದೇಶಗಳನ್ನು ನಿರ್ಧರಿಸುವುದು. ಎರಡನೆಯದು ಹುಡುಕಾಟ, ಪರ್ಯಾಯಗಳನ್ನು ಗುರುತಿಸುವುದು, ವಿನ್ಯಾಸಗೊಳಿಸುವುದು ಮತ್ತು ಪರೀಕ್ಷಿಸುವುದು. ಮೂರನೆಯದು ಮುನ್ಸೂಚನೆ, ಭವಿಷ್ಯದ ಪರಿಸರ ಅಥವಾ ಕಾರ್ಯಾಚರಣೆಯ ಸಂದರ್ಭವನ್ನು ಊಹಿಸುವುದು. 14 ಮಾಡೆಲಿಂಗ್, ಪ್ರಭಾವವನ್ನು ನಿರ್ಧರಿಸಲು ಮಾದರಿಗಳನ್ನು ನಿರ್ಮಿಸುವುದು ಮತ್ತು ಬಳಸುವುದು. 5ನೆಯದು ಮೌಲ್ಯಮಾಪನ, ಪರ್ಯಾಯಗಳನ್ನು ಹೋಲಿಸುವುದು ಮತ್ತು ಶ್ರೇಣೀಕರಿಸುವುದು. ತರ್ಕಬದ್ಧ ವಿಶ್ಲೇಷಣೆಯು ನಿರ್ಧಾರವು ತಾರ್ಕಿಕ ಹಂತಗಳ ಸರಣಿಯ ಫಲಿತಾಂಶವಾಗಿದೆ ಎಂದು ನಿರ್ವಹಿಸುತ್ತದೆ. ವಿಶ್ಲೇಷಣೆಯ ಪಾತ್ರವು ಕ್ಲೇಡ್ನಿಂದ ಗುರುತಿಸಲ್ಪಟ್ಟ ಮಿತಿಗಳೊಳಗೆ ಸಾಧನಗಳು ಮತ್ತು ಅಂತ್ಯಗಳ ತರ್ಕಬದ್ಧ ಆಯ್ಕೆಯನ್ನು ನಾವು ಸುಲಭಗೊಳಿಸಬಹುದಾಗಿದೆ. ವಾಸ್ತವ ಜಗತ್ತಿನಲ್ಲಿ ನಿರ್ಧಾರ ಮಾಡುವಿಕೆಯು ಸಾಮಾನ್ಯವಾಗಿ ಹಿತಾಸಕ್ತಿಗಳಿಂದ ನಿರ್ಬಂಧಿತವಾಗಿರುತ್ತದೆ ಮತ್ತು ಸೀಮಿತವಾಗಿರುತ್ತದೆ ಮತ್ತು ಮೌಲ್ಯಗಳ ಘರ್ಷಣೆಗಳನ್ನು ಒಳಗೊಂಡಿರುತ್ತದೆ ಮತ್ತು ನಂಬಿಕೆಗಳು ತರ್ಕಬದ್ಧ ವಿಶ್ಲೇಷಣೆ ಬಳಕೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಮಾಹಿತಿ, ಸಲಹೆ ಮತ್ತು ಜ್ಞಾನ ವಿಶ್ಲೇಷಣೆಗಾಗಿ ಡಾಟಾವು ಔಪಚಾರಿಕ ಮತ್ತು ಅನೌಪಚಾರಿಕ ಮೂಲಗಳಿಂದ ಬಂದಿದೆ. ಔಪಚಾರಿಕ ಮಾಹಿತಿಯು ಆರ್ಥಿಕತೆ ಮತ್ತು ಸಮಾಜದ ಡಾಟಾವನ್ನು ಒಳಗೊಂಡಿರುತ್ತದೆ. ಇವುಗಳನ್ನು ಅಧಿಕೃತ ಅಂಕಿ ಅಂಶಗಳ ರೂಪದಲ್ಲಿ ಸಂಕೇತಿಸಲಾಗಿದೆ. ಈ ಔಪಚಾರಿಕ ಡೇಟಾವು ಅಧಿಕೃತ ಅಂಕಿ ಅಂಶಗಳು ಮತ್ತು ಸಮಸ್ಯೆ ಸೂತ್ರೀಕರಣದ ಆಧಾರವಾಗಿದೆ. ಆದಾಗ್ಯೂ, ಮಾಹಿತಿಯ ಅನೌಪಚಾರಿಕ ಮೂಲವನ್ನು ಸಹ ಬಳಸಲಾಗುತ್ತದೆ.
ಔಪಚಾರಿಕವಲ್ಲದ ಚಾನೆಲ್ಗಳು ಮತ್ತು ಮಾಹಿತಿಯ ರೂಪಗಳು ವಾಸ್ತವದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯನ್ನು ರೂಪಿಸುವಲ್ಲಿ ಅಧಿಕೃತ ಡಾಟಾಗಿಂತ ಹೆಚ್ಚು ನಿರ್ಣಾಯಕವೆಂದು ಸಾಬೀತುಪಡಿಸಬಹುದಾಗಿದೆ. ನೀತಿ ವಿಶ್ಲೇಷಣೆಯು ಸಾರ್ವಜನಿಕ ನೀತಿಗಳ ಪರಿಣಾಮಗಳನ್ನು ಪರಿಶೀಲಿಸಲು, ನಿರ್ಧರಿಸಲು ಮತ್ತು ಅಂತಿಮವಾಗಿ ಅಳೆಯಲು ಅಗತ್ಯವಾದ ಮಾಹಿತಿಯನ್ನು ಬಳಸುವುದರಿಂದ ನೀತಿ ವಿಶ್ಲೇಷಣೆಗೆ ಒಂದು ಚೌಕಟ್ಟು ಅಗತ್ಯವಾಗಬಹುದು. ಇಂತಹ ನೀತಿ ವಿಶ್ಲೇಷಣಾ ಚೌಕಟ್ಟು ನೀತಿಯನ್ನು ವ್ಯಾಖ್ಯಾನಿಸಲು ಬಳಸುವ ಎರಡು ರೀತಿಯ ಮಾಹಿತಿಗಳನ್ನು ಮತ್ತು ವಿಶ್ಲೇಷಣಾತ್ಮಕ ಪ್ರಕ್ರಿಯೆಗಳನ್ನು ಗುರುತಿಸುತ್ತದೆ: ತರ್ಕಬದ್ಧ ನಿರ್ಧಾರ ಮಾಡುವಿಕೆ ಮತ್ತು ನೀತಿ ಹಂತದ ವಿಧಾನವು ನೀತಿ ವಿಶ್ಲೇಷಣೆಯ ಆಧಾರವಾಗಿ ಮುಂದುವರಿಯುತ್ತದೆ. ಇದು ಸಾಮಾನ್ಯವಾಗಿ ಕೆಳಗಿನ ಹಂತಗಳನ್ನು ಒಳಗೊಂಡಿರುತ್ತದೆ: ತರ್ಕಬದ್ಧ ನಿರ್ಧಾರ ಮಾಡುವಿಕೆ ಮತ್ತು ನೀತಿ ಹಂತದ ವಿಧಾನವು ನೀತಿ ವಿಶ್ಲೇಷಣೆಯ ಆಧಾರವಾಗಿ ಮುಂದುವರಿಯುತ್ತದೆ. ಇದು ಸಾಮಾನ್ಯವಾಗಿ ಈ ಕೆಳಗಿನ ಹಂತಗಳನ್ನು ಒಳಗೊಂಡಿರುತ್ತದೆ: ಸಮಸ್ಯೆಗಳು ಮತ್ತು ಉದ್ದೇಶಗಳನ್ನು ಗುರುತಿಸುವುದು. ಎರಡನೆಯದಾಗಿ, ನೀತಿ ಪರ್ಯಾಯಗಳನ್ನು ನಿರ್ದಿಷ್ಟಪಡಿಸುವುದು ಮತ್ತು ಮೌಲ್ಯಮಾಪನ ಮಾಡುವುದು. ಮೂರನೆಯದಾಗಿ, ನೀತಿ ಕ್ರಮವನ್ನು ಶಿಫಾರಸು ಮಾಡುವುದು. ನಾಲ್ಕನೆಯದು ಮಾನಿಟರಿಂಗ್ ನೀತಿ ಫಲಿತಾಂಶಗಳು ಮತ್ತು ಐದನೆಯದು ನೀತಿ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡುವುದು. ಚೌಕಟ್ಟಿನ ಆಧಾರವು ನೀತಿ ವಿಶ್ಲೇಷಣೆಗಾಗಿ ಮಾಹಿತಿಯ ಪ್ರಕ್ರಿಯೆಯಾಗಿದೆ. ಇದು ಪರಸ್ಪರ ಕ್ರಿಯೆಯ ವಿಷಯದಲ್ಲಿ ಸಿಸ್ಟಮ್ ಅಥವಾ ಪ್ರೋಗ್ರಾಂ ಕಾರ್ಯಕ್ಷಮತೆಯಿಂದ ಪಡೆಯಲಾಗಿದೆ. ಅಗತ್ಯತೆಗಳು ಮತ್ತು ಬೇಡಿಕೆಗಳನ್ನು ಸೂಚಿಸುವ ಒಳಹರಿವು, ದೀರ್ಘಾವಧಿಯ ಆರೈಕೆ ಸೇವೆಗಳನ್ನು ಸಾಧಿಸಲು ಕ್ರಮಗಳ ಸರಣಿಗೆ ಸಂಬಂಧಿಸಿದ ಪ್ರಕ್ರಿಯೆಗಳು, ಸೇವೆಗಳ ಬಳಕೆ ಮತ್ತು ಆರೈಕೆಯ ವೆಚ್ಚಗಳ ವಿಷಯದಲ್ಲಿ ಔಟ್ಪುಟ್ಗಳು, ಮತ್ತು ಕ್ರಿಯೆಯ ಕೆಲವು ಕೋರ್ಸ್ಗಳ ಅಂತಿಮ ಫಲಿತಾಂಶಗಳನ್ನು ಗುರುತಿಸುವ ಫಲಿತಾಂಶಗಳು. ಮೇಲಿನ ಸಂಪರ್ಕಗಳನ್ನು ಬಳಸಿಕೊಂಡು ಸಿಸ್ಟಮ್ ಕಾರ್ಯಕ್ಷಮತೆಯ ಮೌಲ್ಯಮಾಪನದ ಆಧಾರದ ಮೇಲೆ ವಿವಿಧ ಗುರಿಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಗುರುತಿಸಬಹುದಾಗಿದೆ. ಈ ಸಮಸ್ಯೆಗಳನ್ನು ಗುರುತಿಸಿದ ನಂತರ ಮಾಹಿತಿಯನ್ನು ಅದು ಹೇಗೆ ದೊಡ್ಡ ಸಮಸ್ಯೆಗಳಿಗೆ, ಉದಾಹರಣೆಗೆ ಆರೋಗ್ಯ, ಅನಾರೋಗ್ಯ ಮತ್ತು ಜೀವನದ ಗುಣಮಟ್ಟ, ಸಂಬಂಧಿಸಿದೆ ಎಂಬುದನ್ನು ವಿಶ್ಲೇಷಿಸಲಾಗುತ್ತದೆ. ಈ ರೀತಿಯಾಗಿ ಅಗತ್ಯತೆಗಳು ಮತ್ತು ಬೇಡಿಕೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಆರೋಗ್ಯ ಮತ್ತು ಅನಾರೋಗ್ಯದ ವಿಷಯದಲ್ಲಿ ವ್ಯಾಖ್ಯಾನಿಸಲಾಗಿದೆ. ಜೊತೆಗೆ ಇತರ ಸಹಬಾಳ್ವೆ, ಸಾಮಾಜಿಕ ಸಮಸ್ಯೆಗಳು ಇವೆಲ್ಲ ಇದರಲ್ಲಿ ಕೂಡಿಕೊಂಡಿವೆ. ಉದಾಹರಣೆಗೆ, ರಾಷ್ಟ್ರೀಯ ಆರೋಗ್ಯ ನೀತಿಯ ಸಂದರ್ಭದಲ್ಲಿ ಒಳಹರಿವು ಅವುಗಳ ಅಗತ್ಯಗಳು ಮತ್ತು ಬೇಡಿಕೆಗಳ ವಿಷಯದಲ್ಲಿ ಆರೋಗ್ಯ, ಅನಾರೋಗ್ಯ ಮತ್ತು ಜೀವನದ ಗುಣಮಟ್ಟವನ್ನು ಒಳಗೊಂಡಿರುತ್ತದೆ. ಇದನ್ನು ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಪರಿಸರದ ಪರಿಭಾಷೆಯಲ್ಲಿ ವ್ಯಕ್ತಪಡಿಸಲಾಗುತ್ತದೆ. ಅಗತ್ಯಗಳು ಕ್ರಮಕ್ಕಾಗಿ ಕೇಳುವ ಷರತ್ತುಗಳಾಗಿವೆ. ಅವುಗಳು ಅತ್ಯಂತ ಪ್ರಮುಖವಾದವುಗಳಲ್ಲಿ
ಬಳಕೆಯ ಪ್ರಮುಖ ಮುನ್ಸೂಚಕಗಳಲ್ಲಿ ಸೇರಿದಿವೆ ಮತ್ತು ರೋಗ ನಿರ್ಣಯ, ಕ್ರಿಯಾತ್ಮಕ ಮಿತಿ, ಗ್ರಹಿಸಿದ ಅನಾರೋಗ್ಯ, ರೋಗ ಲಕ್ಷಣಗಳು ಅಥವಾ ಕಳಪೆ ಸ್ವಯಂ ಸಂಬಂಧಿತ ಆರೋಗ್ಯ ಸ್ಥಿತಿಯ ವಿಷಯದಲ್ಲಿ ಹೆಚ್ಚಾಗಿ ವಿವರಿಸಲಾಗಿದೆ. ಮತ್ತೊಂದೆಡೆ, ಬೇಡಿಕೆಗಳನ್ನು ಬಯಸಿದ ಸೇವೆಗಳಿಗೆ ಸಂಬಂಧಿಸಿದಂತೆ ಅವುಗಳು ಬಯಕೆಗಳಾಗಿ ಅಗತ್ಯವಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ವ್ಯಕ್ತಪಡಿಸಲಾಗುತ್ತದೆ. ಇತರ ಒಳಹರಿವು ಸಂಪನ್ಮೂಲಗಳನ್ನು ಒಳಗೊಂಡಿರುತ್ತದೆ. ಉದಾಹರಣೆಗೆ, ಮಾನವ ಶಕ್ತಿ, ಸೌಲಭ್ಯಗಳು ಮತ್ತು ಉಪಕರಣಗಳು ಮತ್ತು ಕಾರ್ಯಕ್ಷಮತೆಯ ಮಾನದಂಡಗಳು. ಪ್ರಕ್ರಿಯೆಯ ಸಂಪರ್ಕದ ಮೇಲೆ ಇದು ಗ್ರಾಹಕರು ಮತ್ತು ವೃತ್ತಿಪರರ ಅಗತ್ಯತೆಗಳು ಮತ್ತು ಬೇಡಿಕೆಗಳನ್ನು ಪೂರೈಸಲು ಸೇವೆಗಳ ವಿತರಣೆಗೆ ಸಂಬಂಧಿಸಿವೆ. ಸೇವೆಗಳನ್ನು ಅವುಗಳ ವಿತರಣೆ, ನಿರ್ವಹಣೆ ಮತ್ತು ವೆಚ್ಚ ಮತ್ತು ಗುಣಮಟ್ಟದ ನಿಯಂತ್ರಣಗಳಂತಹ ಪದಗಳಲ್ಲಿ ವಿವರಿಸಲಾಗಿದೆ. ಇತರ ಸೇವೆಗಳು ಕಾನೂನು ನೆರವು, ಆದಾಯ ಬೆಂಬಲ, ಗ್ರಾಹಕ ಶಿಕ್ಷಣ ಮತ್ತು ವೃತ್ತಿಪರ ಅಭಿವೃದ್ಧಿ, ಸೇವೆ ಸಂಬಂಧಿತ ಕಾರ್ಯಕ್ರಮಗಳ ಔಟ್ಪುಟ್ಗಳನ್ನು ಆ ಸೇವೆಗಳ ಬಳಕೆ ಮತ್ತು ವೆಚ್ಚಗಳ ವಿಷಯದಲ್ಲಿ ವಿವರಿಸಲಾಗಿದೆ. ಅಂತಿಮವಾಗಿ, ಫಲಿತಾಂಶಗಳು, ಅಂದರೆ ಸೇವೆಗಳ ಪ್ರಭಾವದ ವಿಷಯದಲ್ಲಿ ಗುಣಮಟ್ಟದ ಪರಿಭಾಷೆಯಲ್ಲಿ ವ್ಯಕ್ತಪಡಿಸಿದ ಸೇವೆಗಳಿಗೆ ಪ್ರತಿಕ್ರಿಯೆಗಳಾಗಿವೆ. ಅವುಗಳು ತೆಗೆದುಕೊಂಡ ಕ್ರಮಗಳ ಅಂತಿಮ ಫಲಿತಾಂಶಗಳನ್ನು ಗುರುತಿಸುತ್ತಾರೆ. ಹೀಗಾಗಿ ತರ್ಕಬದ್ಧ ನೀತಿ ವಿಶ್ಲೇಷಣೆಯನ್ನು ರೂಪಿಸುವ ಶಕ್ತಿಯು 5 ಪ್ರಮುಖ ಹಂತಗಳನ್ನು ಒಳಗೊಂಡಿರುತ್ತದೆ ಮತ್ತು ಪ್ರತಿ ಹಂತವು ವ್ಯಾಯಾಮದ ತನ್ನದೇ ಆದ ಸಂಕೀರ್ಣತೆಯನ್ನು ಹೊಂದಿದೆ. 13.6 ಕ್ರಿಟಿಸಿಸಮ್ ಆಫ್ ರ್ಯಾಷನಲ್ ಪಾಲಿಸಿ ಅನಾಲಿಸಿಸ್, ತರ್ಕಬದ್ಧ ನೀತಿ ವಿಶ್ಲೇಷಣೆಯ ಟೀಕೆ. ಲೆಕ್ಕವಿಲ್ಲದಷ್ಟು ನೀತಿ ಅಧ್ಯಯನಗಳು ಎಲ್ಲಿಯೂ ದಾರಿ ಮಾಡಿಲ್ಲ ಎಂದು ಗಮನಿಸಲಾಗಿದೆ. ಕೆಲವೊಮ್ಮೆ ಸುಲಭವಾಗಿ ಪ್ರವೇಶಿಸಬಹುದಾದ ದತ್ತಾಂಶದ ಪ್ರಯೋಜನವನ್ನು ಪಡೆಯದ ಸಾರ್ವಜನಿಕ ನಿರ್ಧಾರ ತಯಾರಕರಿಗೆ ದೋಷವನ್ನು ನೀಡಲಾಗುತ್ತದೆ. ಆಗಾಗ್ಗೆ ವಿಶ್ಲೇಷಣೆಯ ನಿರ್ಮಾಪಕರು ತಪ್ಪಿತಸ್ಥರು. ಹೆಚ್ಚಿನ ನೀತಿ ವಿಶ್ಲೇಷಣೆಗಳು ಸರಿಯಾಗಿ ಅರ್ಥವಾಗದ ಕಾರಣ ಧೂಳು ಹಿಡಿಯುತ್ತವೆ. ಅಗತ್ಯ ಅಂಶಗಳನ್ನು ಸುಲಭವಾಗಿ ಗ್ರಹಿಸಲು ಮತ್ತು ಸಂವಹನ ಮಾಡಲು ಸಾಧ್ಯವಾಗುವಂತೆ ವಿಶ್ಲೇಷಣೆಯನ್ನು ಹೊರತರಬೇಕಾಗುತ್ತದೆ. ಈ ನಡುವೆ ಆಯ್ಕೆ ಸ್ಪರ್ಧಾತ್ಮಕ ನೀತಿ ಪರ್ಯಾಯಗಳು ಸಂಕೀರ್ಣವಾಗಿದೆ, ಏಕೆಂದರೆ ಭವಿಷ್ಯವು ಯಾವಾಗಲೂ ಅನಿಶ್ಚಿತವಾಗಿರುತ್ತದೆ. ಆದರೆ ಕ್ರಮಗಳ ಪರ್ಯಾಯ ಕೋರ್ಸ್ಗಳ ಪರಿಣಾಮಗಳನ್ನು ಮುನ್ಸೂಚಿಸಲು ವಿಶ್ಲೇಷಕರ ಸಾಮರ್ಥ್ಯವನ್ನು ಹೆಚ್ಚಿಸುವ ಮೂಲಕ ಮತ್ತು ಈ ಪರಿಣಾಮಗಳನ್ನು ಮೌಲ್ಯಮಾಪನ ಮಾಡಲು ಚೌಕಟ್ಟನ್ನು ಒದಗಿಸುವ ಮೂಲಕ ನೀತಿ ವಿಶ್ಲೇಷಣೆಯ ತಂತ್ರಗಳು ಉತ್ತಮ ನೀತಿಗಳನ್ನು ರೂಪಿಸಲು ಕಾರಣವಾಗುತ್ತವೆ. ನೈಜ ನೀತಿ ನಿರ್ಧಾರದಲ್ಲಿ ವಿಶ್ಲೇಷಣಾತ್ಮಕ ಕೆಲಸದ ಬಳಕೆಯ ಮೇಲೆ ತೀವ್ರ ಮಿತಿಗಳಿವೆ. No substitute for politics.
ರಾಜಕೀಯಕ್ಕೆ ಪರ್ಯಾಯವಿಲ್ಲ. ತಾರ್ಕಿಕ ಹಂತಗಳ ಸರಣಿಯನ್ನು ಒಳಗೊಂಡಂತೆ ನೀತಿ ವಿಶ್ಲೇಷಣೆಯ ಕಲ್ಪನೆಯ ಉಪಯುಕ್ತತೆ, ಸಮಸ್ಯೆ ಗುರುತಿಸುವಿಕೆ, ಉದ್ದೇಶಗಳನ್ನು ಹೊಂದಿಸುವುದು, ಪರ್ಯಾಯಗಳನ್ನು ವಿಶ್ಲೇಷಿಸುವುದು, ನಿರ್ಣಯ ಮಾಡುವುದು ಮತ್ತು ಅನುಷ್ಠಾನಗೊಳಿಸುವುದು. ರಾಜಕೀಯ ಮತ್ತು ಅಧಿಕಾರಶಾಹಿ ಹಿತಾಸಕ್ತಿಗಳಿಗೆ ಹೋಲಿಸಿದರೆ ದುರ್ಬಲವಾಗಿ ಕಂಡುಬರುತ್ತದೆ. ಹೈನ್ಮನ್ ಮತ್ತು ಇತರರು 1990ರಲ್ಲಿ ಈ ಅಭಿಪ್ರಾಯವನ್ನು ಕೊಟ್ಟಿರುತ್ತಾರೆ. ರಾಜಕೀಯ ವಾಸ್ತವವಾದಿಗಳು ನೀತಿಯನ್ನು ರಾಜಕೀಯಕ್ಕೆ ಬೆದರಿಕೆಯಾಗಿ ನೋಡುತ್ತಾರೆ. ವಿಶ್ಲೇಷಣೆಯು ರಾಜಕೀಯ ಅಥವಾ ರಾಜಕೀಯ ವಿರೋಧಿಗೆ ಪರ್ಯಾಯವಲ್ಲ, ಆದರೆ ಮೂಲಭೂತವಾಗಿ ಪೂರಕ ಮತ್ತು ರಾಜಕೀಯ ಪ್ರಕ್ರಿಯೆಗೆ ಅಧೀನವಾಗಿದೆ. ಮೆಜೋನ್ ಆಗೇ ಟಿಪ್ಪಣಿಗಳು ರಾಜಕಾರಣಿಗಳಿಗೆ ಚೆನ್ನಾಗಿ ತಿಳಿದಿದೆ, ಆದರೆ ಸಾಮಾಜಿಕ ವಿಜ್ಞಾನಿಗಳು ಸಾಮಾನ್ಯವಾಗಿ ಮರೆತು ಬಿಡುತ್ತಾರೆ ಹಾಗೂ ಸಾರ್ವಜನಿಕ ನೀತಿಯು ಭಾಷೆಯಿಂದ ಮಾಡಲ್ಪಟ್ಟಿದೆ ಎಂದು ಹೇಳಲಾಗಿದೆ. ಲಿನ್ ಬ್ಲೋಮ್ ಮತ್ತು ಉಡೌಸ್ ಸಹ ವಾದಿಸಿದ್ದಾರೆ. ಸಾರ್ವಜನಿಕ ನೀತಿಯ ಗುಣಮಟ್ಟವು ಆಲೋಚನೆ ಮತ್ತು ಪರಸ್ಪರ ಕ್ರಿಯೆಯ ವಿಶಾಲ ಜಾಲವನ್ನು ಅವಲಂಬಿಸಿರುತ್ತದೆ. ಇದರಲ್ಲಿ ವೃತ್ತಿಪರ ನೀತಿ ವಿಶ್ಲೇಷಕರು ಸಣ್ಣ ಪಾತ್ರವನ್ನು ವಹಿಸುತ್ತಾರೆ. ತಾತ್ವಿಕವಾಗಿ ಸಾರ್ವಜನಿಕ ನೀತಿಯನ್ನು ವಿಶ್ಲೇಷಿಸುವವರು ರಾಜಕೀಯವನ್ನು ಆಳಗೊಳಿಸಲು ಸಹಾಯ ಮಾಡಬಹುದು. ಸಮಸ್ಯೆಗಳು, ಅವಕಾಶಗಳು ಮತ್ತು ನೀತಿ ಆಯ್ಕೆಗಳ ಬಗ್ಗೆ ಚರ್ಚೆಗಳು ಅನಿಶ್ಚಿತತೆಯನ್ನು ಮೃದುವಾಗಿ ನಿಭಾಯಿಸಲು ಸಮಾಜಗಳ ಸಾಮರ್ಥ್ಯವನ್ನು ಸುಧಾರಿಸುವಷ್ಟು ನೈಜ ಸಮಸ್ಯೆಯು ವೈಚಾರಿಕತೆಯಲ್ಲ ಎಂದು ಲಿನ್ ಬ್ಲೋಮ್ ವಾದಿಸಿದ್ದಾರೆ. ವೈಲ್ಡಾಕಿ ವಿಶ್ಲೇಷಣೆಯ ಪಾತ್ರವನ್ನು ರಾಜಕೀಯದ ಸುಧಾರಣೆಗೆ ಕೊಡುಗೆಯಾಗಿ ನೋಡಿದ್ದಾರೆ. ಬದಲಿಗೆ ಅದಕ್ಕೆ ಪರ್ಯಾಯವಾಗಿ ನೀತಿ ವಿಶ್ಲೇಷಣೆಯು ವಿಜ್ಞಾನಕ್ಕಿಂತ ಹೆಚ್ಚಾಗಿ ಕಲೆ ಮತ್ತು ಕರಕುಶಲವಾಗಿದೆ. ನೀತಿ ವಿಶ್ಲೇಷಕರು ತಟಸ್ಥರಾಗಿರಬಹುದು ಎಂಬ ಕಲ್ಪನೆಯು ಮಿಥ್ಯವಾಗಿದೆ. ವೀಕ್ ಇನ್ವಾಲ್ವ್ಮೆಂಟ್ ಇನ್ ಪಾಲಿಸಿ ಇಂಪ್ಲಿಮೆಂಟೇಷನ್. ನೀತಿ ಅನುಷ್ಠಾನದಲ್ಲಿ ದುರ್ಬಲ ಒಳಗೊಳ್ಳುವಿಕೆ. ಹೈನೆಮನ್ ಗಮನಿಸಿದಂತೆ ಸಮಸ್ಯೆಗಳ ರೋಗನಿರ್ಣಯ ಮತ್ತು ನೀತಿಯ ರಚನೆಯ ಮೇಲೆ ವಿಶ್ಲೇಷಣೆಯು ಪ್ರಬಲವಾಗಿರಬಹುದು, ಆದರೆ ನೀತಿಯನ್ನು ಹೇಗೆ ಕಾರ್ಯಗತಗೊಳಿಸಬೇಕು ಎಂಬ ವಿಷಯದಲ್ಲಿ ಅದು ದುರ್ಬಲವಾಗಿರುತ್ತದೆ. ನೀತಿ ವಿಶ್ಲೇಷಣೆಯು ಇತರರಿಗೆ ತಿಳಿಸಲಾಗದಿದ್ದರೆ ಯಾವುದೇ ಪ್ರಯೋಜನವಿಲ್ಲ. ಸಾಮಾನ್ಯವಾಗಿ ನಿರ್ವಾಹಕರು ತಾವು ಈಗಾಗಲೇ ಕೈಗೊಂಡಿರುವ ನೀತಿಗಳ ಅನ್ವೇಷಣೆಗೆ ನೀತಿ ವಿಶ್ಲೇಷಣೆಯ ಸಂಶೋಧನೆಯು ನೆಲೆಯ ಕೊರತೆಯಿದೆ. ನೀತಿ ಪ್ರಕ್ರಿಯೆಯಲ್ಲಿನ ವಿಶ್ಲೇಷಕರ ಅನುಭವವು ರಾಜಕೀಯ ಮತ್ತು ಅಧಿಕಾರಶಾಹಿ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿ ದುರ್ಬಲವಾಗಿರುತ್ತದೆ. ವೀಕ್ ಇನ್ ರಿಸಾಲ್ವಿಂಗ್ ಸೋಷಿಯಲ್ ವ್ಯಾಲ್ಯೂಸ್. ಸಾಮಾಜಿಕ ಮೌಲ್ಯಗಳನ್ನು ಪರಿಹರಿಸುವಲ್ಲಿ ದುರ್ಬಲ.
ಸಮಸ್ಯೆಗಳೇನು ಎಂಬುದರ ಬಗ್ಗೆ ಸಾಮಾನ್ಯ ಒಮ್ಮತವಿಲ್ಲದಿದ್ದಾಗ ನೀತಿ ವಿಶ್ಲೇಷಣೆಯು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಒದಗಿಸಲು ಸಾಧ್ಯವಿಲ್ಲ. ಇದು ಸಾಮಾಜಿಕ ಮೌಲ್ಯ ಸಂಘರ್ಷಗಳನ್ನು ಪರಿಹರಿಸಲು ಅಸಮರ್ಥವಾಗಿದೆ. ಸಮಾಜದ ಎಲ್ಲ ಅಥವಾ ಹೆಚ್ಚಿನ ಕಾಯಿಲೆಗಳನ್ನು ಗುಣಪಡಿಸಲು ಸರ್ಕಾರಕ್ಕೆ ತುಂಬಾ ಕಷ್ಟ. ಜನಸಂಖ್ಯೆಯ ಬೆಳವಣಿಗೆ, ಕುಟುಂಬದ ಮಾದರಿಗಳಂತಹ ಶಕ್ತಿಗಳ ಒಳಗಿನ ಮತ್ತು ಹೊರಗಿನ ಅನೇಕ ಶಕ್ತಿಗಳಿಂದ ಸರ್ಕಾರವನ್ನು ನಿರ್ಬಂಧಿಸಲಾಗಿ ಜೀವನ, ವರ್ಗ ರಚನೆ, ಧಾರ್ಮಿಕ ನಂಬಿಕೆಗಳು, ಸಂಸ್ಕೃತಿಗಳು ಮತ್ತು ಭಾಷೆಗಳ ವೈವಿಧ್ಯತೆ, ಆರ್ಥಿಕ ಸಂಪನ್ಮೂಲಗಳು ಮತ್ತು ಮುಂತಾದವುಗಳನ್ನು ಸರ್ಕಾರವು ಸುಲಭವಾಗಿ ನಿರ್ವಹಿಸಲು ಸಾಧ್ಯವಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವವರು ನಿರ್ಧಾರವನ್ನು ಆಯ್ಕೆ ಮಾಡುತ್ತಾರೆ. ಅದು ಈಗಾಗಲೇ ಮಾಡಲ್ಪಟ್ಟಿದೆ ಮತ್ತು ತೋರಿಕೆಯಾಗಿರುತ್ತದೆ. ಡಿಫಿಕಲ್ಟಿ ಇನ್ ಪ್ರಿಡಿಕ್ಟಿಂಗ್ ಪಾಲಿಸಿ ಇಂಪ್ಯಾಕ್ಟ್. ನೀತಿಯ ಪ್ರಭಾವವನ್ನು ಊಹಿಸುವಲ್ಲಿ ತೊಂದರೆ. ಸಮಾಜದ ದುಷ್ಪರಿಣಾಮಗಳು ಎಷ್ಟು ಸಂಕೀರ್ಣವಾಗಿದ್ದು, ಪ್ರಸ್ತಾವಿತ ನೀತಿಗಳ ಪರಿಣಾಮವನ್ನು ಊಹಿಸಲು ವಿಶ್ಲೇಷಕರು ಅಸಮರ್ಥರಾಗಿದ್ದಾರೆ. ವೈಯಕ್ತಿಕ ಮತ್ತು ಗುಂಪು ನಡವಳಿಕೆಯ ಬಗ್ಗೆ ಜ್ಞಾನದ ಕೊರತೆಯಿಂದಾಗಿ ನೀತಿ ನಿರೂಪಕರಿಗೆ ಸರಿಯಾದ ಸಲಹೆಯನ್ನು ನೀಡಲು ಸಾಮಾಜಿಕ ವಿಜ್ಞಾನಿಗಳು ಹೆಚ್ಚಾಗಿ ವಿಫಲರಾಗಿದ್ದಾರೆ. ಸಾಮಾಜಿಕ ವಿಜ್ಞಾನಿಗಳು ಅನೇಕ ವಿರೋಧಾತ್ಮಕ ಶಿಫಾರಸುಗಳನ್ನು ನೀಡುತ್ತಾರೆ ಎಂಬ ಅಂಶವು ಸೂಚಿಸುತ್ತದೆ. ಸಾಮಾಜಿಕ ಸಮಸ್ಯೆಗಳ ವಿಶ್ವಾಸಾರ್ಹ ವೈಜ್ಞಾನಿಕ ಜ್ಞಾನದ ಕೊರತೆ. ಸಮಾಜದ ಹೆಚ್ಚಿನ ಕೆಡುಕುಗಳು ಹಲವು ಶಕ್ತಿಗಳಿಂದ ರೂಪುಗೊಂಡಿವೆ. ಅವುಗಳ ಸರಳ ವಿವರ 13.7 ಸಮ್ಮರಿ ಸಾರಾಂಶ. ಎಲ್ಲ ಮಿತಿಗಳೊಂದಿಗೆ ನೀತಿ ನಿರೂಪಣೆ ಮತ್ತು ನೀತಿ ವಿಶ್ಲೇಷಣೆಯನ್ನು ವಿಶ್ಲೇಷಿಸುವ ಕಲ್ಪನೆಯು ಅದರ ಪ್ರಯೋಜನಗಳನ್ನು ಹೊಂದಿಲ್ಲ ಮತ್ತು ಅದನ್ನು ಕೈ ಬಿಡಬಾರದು. ವೇದಿಕೆಯ ಮಾದರಿಯನ್ನು ತ್ಯಜಿಸುವುದನ್ನು ಪ್ರತಿಪಾದಿಸುವವರು ಅದರ ಸ್ಥಾನವನ್ನು ಬೇರೆಯ ಚೌಕಟ್ಟನ್ನು ತೆಗೆದುಕೊಳ್ಳಬೇಕೆಂದು ವಾದಿಸುತ್ತಾರೆ. ಒಟ್ಟಾರೆಯಾಗಿ ಸಮಾಜ ವಿಜ್ಞಾನಿಗಳು ಕನಿಷ್ಠ ಪ್ರಸ್ತುತ ಮತ್ತು ಹಿಂದಿನ ಸಾರ್ವಜನಿಕ ನೀತಿಗಳ ಪ್ರಭಾವವನ್ನು ಅಳೆಯಲು ಪ್ರಯತ್ನಿಸಬಹುದು ಮತ್ತು ಈ ಜ್ಞಾನವನ್ನು ನೀತಿ ನಿರೂಪಕರಿಗೆ ಲಭ್ಯವಾಗುವಂತೆ ಇಡುವುದು ನ್ಯಾಯೋಚಿತವಾಗಿದೆ. ಯಾವುದೇ ಜ್ಞಾನದ ಅನುಪಸ್ಥಿತಿಗಿಂತ ಕಾರಣ, ಜ್ಞಾನ ಮತ್ತು ವೈಜ್ಞಾನಿಕ ವಿಶ್ಲೇಷಣೆ ಯಾವಾಗಲೂ ಉತ್ತಮವಾಗಿರುತ್ತದೆ. ರಾಬರ್ಟ್ ಲೈನ್ಬೆರಿ, ನೀತಿ ವಿಶ್ಲೇಷಣೆಯು ಯಾವುದೇ ಮಾಹಿತಿಗಿಂತ ಮಾಹಿತಿಯು ಉತ್ತಮವಾಗಿದೆ ಎಂಬ ಊಹೆಯ ಮೇಲೆ ನಿಂತಿದೆ ಮತ್ತು ಉತ್ತರಗಳು ನಿರ್ಣಾಯಕವಾಗದಿದ್ದರೂ ಸಹ ಕೇಳಲಾದ ಪ್ರಶ್ನೆಗಳಿಗಿಂತ ಸರಿಯಾದ ಪ್ರಶ್ನೆಗಳು ಉತ್ತಮವಾಗಿವೆ ಎಂದು ಹೇಳುತ್ತಾರೆ. ನೀತಿ ವಿಶ್ಲೇಷಣೆಯು ಸಮಾಜದ ದುಷ್ಪರಿಣಾಮಗಳಿಗೆ ಪರಿಹಾರಗಳನ್ನು ಒದಗಿಸಬಹುದು ಎಂದು ಗಮನಿಸಬಹುದು. ಆದರೆ ನೀತಿ ಪ್ರಶ್ನೆಗಳನ್ನು ಸಮೀಪಿಸುವಲ್ಲಿ ಇದು ಇನ್ನೂ ಸೂಕ್ತವಾದ ಸಾಧನವಾಗಿದೆ. ನೀತಿ ವಿಶ್ಲೇಷಣೆಯು ಸಾರ್ವಜನಿಕ ನೀತಿಯ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಲು ಮತ್ತು ನಮಗೆ ಅನುವು ಮಾಡಿಕೊಳ್ಳುತ್ತದೆ. ವಿಶಾಲ ಪರಿಭಾಷೆಯಲ್ಲಿ ಈ ಚೌಕಟ್ಟು ನಮಗೆ ನೈಜತೆಯ ಸಂಕೀರ್ಣತೆಗಳನ್ನು ವಿಶ್ಲೇಷಿಸಲು ಅನುವು ಮಾಡಿಕೊಡುತ್ತದೆ. ವಿಶ್ಲೇಷಣಾತ್ಮಕ ವಿಧಾನದ ಸಾಮರ್ಥ್ಯವೆಂದರೆ
ಅದು ತರ್ಕಬದ್ಧ ರಚನೆಯನ್ನು ಒದಗಿಸುತ್ತದೆ. ಅದರೊಳಗೆ ನಾವು ವಾಸ್ತವದ ಬಹುಸಂಖ್ಯೆಯನ್ನು ಪರಿಗಣಿಸಬಹುದು. ನೀತಿ ವಿಶ್ಲೇಷಕರು ನೀತಿ ನಿರೂಪಕರಿಗೆ ಆಸಕ್ತಿ ಇರುವ ಎಲ್ಲ ಸಮಸ್ಯೆಗಳನ್ನು ಅಧ್ಯಯನ ಮಾಡುತ್ತಾರೆ. ಅಂದರೆ ನೀತಿ ವಿಶ್ಲೇಷಣೆಗೆ ವ್ಯಾಪಕವಾಗಿದೆ. ಈ ಘಟಕವು ನೀತಿ ವಿಶ್ಲೇಷಣೆಗಳ ಪರಿಕಲ್ಪನೆಯ ಅಭಿವೃದ್ಧಿ, ಅದರ ಚೌಕಟ್ಟು ಮತ್ತು ಅದರ ಪ್ರಕ್ರಿಯೆಯನ್ನು ವಿಶ್ಲೇಷಿಸುತ್ತದೆ. ಇದು ನೀತಿ ವಿಶ್ಲೇಷಣೆಯ ಸಂಕ್ಷಿಪ್ತ ಮೌಲ್ಯಮಾಪನವನ್ನು ಸಹ ಮಾಡಿದೆ. ಇದರೊಂದಿಗೆ ನಾವು ಘಟಕ 13 ನೀತಿ ವಿಶ್ಲೇಷಣೆಯ ಸ್ವರೂಪ ಪಾಠವನ್ನು ಪೂರ್ಣಗೊಳಿಸಿದ್ದೇವೆ. ಎಲ್ಲರಿಗೂ ನಮಸ್ತೆ.